ದೇವಾ ಭಲೇ ಓಹೋ ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು, ನಾವು ಒಕ್ಕಲಿಗರಾಗಿ ಇರಬೇಕು, ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು, ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿತು ಆಡಬೇಕು. ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದೆವು ಸಾರಥಿಯಾಗಿ, ಹೇಳಬೇಕು ತಮ್ಮ ನಾಮಾಂಕಿತವನ್ನು ಪೂರ್ತಿಯಾಗಿ. ತಾವುದಾರ ದೇವ ಚೆನ್ನಾಗಿ ಹೇಳಿದಾರ. ಭೂಪತಿ ವೈರಿಗಳ ನಿಖರ ಮುಖಕ್ಕಾದಿಲ್ಲದ ಮಣ್ಣು ಮುಕ್ಕುವಂತ ಮಾಡುವ ಬರೇ ಭೂಪತಿ ಯಾವತ್ತು ವೈರಿಗಳ ಮಂಡಲದ ಕೋದಂಡದಿಂದ ಚಿಂಡು ಗೆಡವಿಯನ್ನ ಪಾದ ಭಯಗಳಿಂದ ತಾಣ ಮಾಡಿ ಅವರ ಕದನಗಳ ಮಿಂಡು ಭೂತಗಳಿಗೆ ಉಡಬಡಿಸಿದನು. ಭೂಪತಿ ಖಂಡ ಮಂತ್ರೋತ್ಸವ ದಾನ ವೀರ ಸೂರ ಕರ್ಣದ ಸುತ ಭಲೇ ಪ್ರಭಾವತಿ ಅಮ್ಮನವರ ಗರ್ಭದಳ ಉದ್ಭವಿಸಿದ ಈ ಕುಮಾರ ಭಲೇ ಭಲೇ ಭೂಪತಿ ಪಂಚಪಾಂಡವರ ಅಶ್ವಮೇಧ ಯಾಗಕ್ಕೆ ಕುಜ ಋಷಿಕೇತ ಎಂದು ಪಂಚ ಪಾಂಡವರು ಭಂಜನ ಋಷಿಕೇತ ಮಾತ ಮಹಾರಾಜನ ತಿಳಿಯಲ ಸಾರಥ್ಯಮ್ಮ ಜಾಡ ವಡಿನಗರ ಮೇಲೆ ಕೈಗೊಂಡರು. ಅದೇ ಪ್ರಕಾರವಾಗಿ ಭೂಪತಿ ಋಷಿಕೇತು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮತ್ತಕ್ಕೆ ಬಂದ ಕಾರಣ ಏನು ಚೆನ್ನಾಗಿ ಕೇಳುತ್ತೀಯಾ? ಹೌದು ದೇವ. ಜಗತ್ ಮಂಡಲದಲ್ಲಿ ಸಮವೈರಿಗಳು ಇಲ್ಲದೊಂದು ಜಾತಿಯ ಸ್ವರೂಪನಾದ ಧರ್ಮರಾಜನ ಪ್ರಕಾರ ಯೌವನೇಶ್ವರನನ್ನು ಏಳರಗೊಂಡು ಅವನ ಗುಂಡಿಯನ್ನು ಸಡಲಿಸಿ ಪಾಂಡವರ ಅಶ್ವಮೇಧ ಯಾಗಕ್ಕೆ ಕುದುರೆಯನ್ನು ತಂದು ಧರ್ಮರಾಯಿಗೂ ಶ್ರೀಕೃಷ್ಣಗೂ ಒಪ್ಪಿಸಲು ಬರೋಣವಾಯ್ತು. ಕಂಡಿಯ ಸಾಧಿ ತಿಳಿಸೇ ನಾನು ಬಂದ ಸಂಗತಿ ತಿಳಿಯದ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಪ್ರಥಮ ಕರ್ಕೊಂಬರೇ ಸಮಯ ಆ ಪುಣ್ಯಾತ್ಮನ ಕೆಳಗೆ ದಯವಿಟ್ಟು ವೇದಿಕೆ ಹಿಂದೆ ಇರ್ತಕ್ಕಂಥವ್ರು ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದನ್ನು. ಇದು ನಾವು ಯಾರಿಗಾಗಿ ಹೇಳ್ತಾ ಇಲ್ಲ, ಅದನ್ನು ನೀವೆಲ್ಲರೂ ಹೊರಗಡೆ ಬಂದ್ಬಿಟ್ಟು ನೋಡಿ, ಅದನ್ನು ಸಾಕಷ್ಟು ಆಸನಗಳಿದ್ದಾವೆ, ಪದೇ ಪದೇ ದಯವಿಟ್ಟು ಹೇಳಿಸ್ಕೋಬೇಡಿ. ದೇವಾ
ಪ್ರಥಮದ ಶುಭಮವೋಗ್ರ ಸಮಗ್ರಕ್ಕೆ ಯಾವತ್ತು ವೈರಿ ವರ್ಗವಂ ನಿಗ್ರಹಿಸಿ ಗಗನ ಬ್ರದೋಳ್ ವಿಭ್ರಜಿಸುವ ಸುಪ್ರಭಾತ ತಾರಗ್ರಹಗಳೆಲ್ಲ ಎನ್ನ ಕನಕಾಗ್ರದೋಳ್ ಬೋರ್ಗೈವ ಈ ಕಡ್ಕ ದರ್ಪಟಕ್ಕೆ ಎಂದು ಉದುರಿ ಬಿದ್ದವ. ಬಲೇ ಇಂಥ ಕಡು ಪರಾಕ್ರಮನ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವುದಕ್ಕೆ ನೀನು ದಾರಿಸೂತ ಸುಳ್ಳ ಪ್ರಖ್ಯಾತ. ಓಹೋ ದೇವ, ನಾವು ದಾರಂದರೆ ಅಲ್ಲಿ ಇಲ್ಲದವನಿಗೆ ಕಡ್ಲೆ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು, ಮನುಷ್ಯರಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ದಮ್ಮನವಾಗಿದ್ದವ. ಬಳಿರಯ್ಯಲೈ ಸಾರಥಿ ನಾವು ದಾರಂದರೆ ಹೌದಾರ ದೇವ. ಯಾವತ್ತು ಗುಂಬಯ ಮಾನಸಿಂಹನಾದಕ್ಕೆ ಈ ಪೊಡವಿಯೊಳ ಎಡಬಿಡದ ಮುಸ್ಕಿಡ್ದ ಭೂಪ ಸಂಚಯದ ಶಿಖರಗಳೆಲ್ಲ ದಡ್ಪಡಲೆಂದು ತಪ್ಪಿಸಿಕೊಂಡು ಈ ಪೊಡವಿಯೊಳ ಇಪ್ಪಗವಾದವ. ರಾಷ್ಟ್ರಕ್ಕೆ ತಡೆಯಲಾರದ ತರ ಶಿಖರಗಳೆಲ್ಲ ಜಲ ಕಳಗಾಗಿ ಬಿದ್ದವ. ಎಲ್ಲಾ ಸಾರಥಿ ಭೂಪತಿ ಎನ್ನ ಕರಗ್ಲದೋಳ್ ಮೆರೆಯುವ ಉರುತರ ಶಕ್ತಿಯಿಂದ ವೈರಿಗಳ ಗರ್ಭವು ಮುರಿದು ಕಂಡ ಮಾಂಸಗಳನ್ನು ಕಡೆ ತೆಗೆದು 8 ಭೂತಾದಿಗಳಿಗೆ ಆವತಿ ಹಮ್ಮಿಕೊಡುವೆ. ಬಳಿರೇ ಜಗನ್ಮಂಡಲದೊಳ ಅತಿ ಧೈರ್ಯವಮ್ಮಗೊಂಡು ದೇವತಾ ಮಂಡಳಕ್ಕೆ ತಾಳಿಯನ್ನಿಟ್ಟ ಮದಂದರಂ ಸಿದ್ಧಪಡೆದು ಬಿಡಿದ ಪಡೆಯುವ ಜಗದ್ ರಕ್ಷಕ, ದುಷ್ಟ ಜನ ಶಿಕ್ಷಕ, ಶಿಷ್ಟ ಜನ ರಕ್ಷಕನೆಂಬ ಹೆಸರು ಪಡೆದೆ. ದಶಾವತಾರಂಗಳನ್ನು ತಾಳಿ ದುಷ್ಟ ಜನರನ್ನು ಸೀಳಿ ಓಡಿಸಿದ ಲಕ್ಷ್ಮೀಕಾಂತ ಶ್ರೀಕೃಷ್ಣನ ಅವತಾರ. ದುರಧೀರ ಅತಿ ಗಾಂಭೀರ್ಯ ಚಾತುರ್ಯನಾದ ಮಹಾರಾಜನೆಂದು ಅಡಿಗಡಿಗೆ ಬಿಡದ ಜೈಬೇರಿಯಂ ಓಡಿಸುವಂತ ನಾವು ಸಾರಥಿ ಓಡಿಸು ಜೈಬೇರತಿ ಜಾಗೃತಿ. ಅದೇ ಪ್ರಕಾರವಾದ ಭೂಪತಿ ಪ್ರದ್ಯುಮ್ನ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಬಳಿರಯ್ಯಲೈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಮೇಘನಾಥನ ಪರಾಕ್ರಮ ಸಹಾಯದಿಂದ ಯೌವನೇಶ್ವರ ಬಳಿಯಲ್ಲಿದ್ದ ಅಶ್ವರಾಯನ ಹಿಮಾಚಲ ಬಳಿಯಲ್ಲಿರುವ ಧನುರ್ರಾಶಿಯನ್ನು ಭೀಮಶೇಷನ ಸಹಾಯದಿಂದ ತಂದು ಶ್ರೀಕೃಷ್ಣ ಧರ್ಮರಾಯನಿಗೆ ಒಪ್ಪಿಸಲು ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿತೇನ ಬಂದ ಸಂಗತಿ? ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಯಾರಪ್ಪ? ಧರ್ಮರಾಯ ಕೃಷ್ಣ. ಬಾಗಲಿ ಸಿದ್ದಪ್ಪ ಕಲ್ಕಂಬ ಇವರು ಸುಂದರವಾದ ಮಲ್ಲಿಗಾರವನ್ನ ಯಾರು ಮಾಡಿರ್ತಾರೆ. ದಯಮಾಡಿ ಪ್ರೇಕ್ಷಕರಲ್ಲಿ ವಿನಂತಿಯಪ್ಪ, ಯಾರು ಹೆಸರು ಹೇಳೋದಲ್ಲ, ಮೊದ್ಲು ಹೆಂಗಾಗಿರ ಹಂಗ ಹಾಕ್ತಾರ, ಸುಮ್ಮನೆ ಕೊಡ್ರಿ. ಹಲೋ, ನಮ್ಮ ಗ್ರಾಮಾಂತರ ಜನಪ್ರಿಯ ನಾಯಕರಾದಂಥ ನಾಗೇಂದ್ರ ಅಣ್ಣನವರ ಆಪ್ತ ಸಹಾಯಕ ಕೆ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಅವ್ರ ಜೊತೆಗಿರ್ತಕ್ಕಂಥವ್ರು ನನಗೆ ಹೆಸರು ಗೊತ್ತಿಲ್ಲ, ಕ್ಷಮಿಸಬೇಕು. ಅವರು ಕೂಡ ತಾವು ವೇದಿಕೆ ಮೇಲೆ ಬರಬೇಕು.
ತಾವ್ಯಾರೂ ಕೂಡ ಅನ್ಯತೆ ಭಾವಿಸಬಾರ್ದು. ಇದು ಕೊನೆಯ ವೇದಿಕೆ. ತಮಗೆಲ್ಲರಿಗೂ ಕೂಡ ನಾವು ಮಧ್ಯದಲ್ಲಿ ಕೂಡ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದೀವಿ. ಆದರೂ ಕೂಡ ಅತಿಥಿಗಳಿಲ್ಲಾರ್ದಂಗೆ ಇಂಥ ವೇದಿಕೆಗಳು ನಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಅತ್ಯಂತ ಜನಪ್ರಿಯ ನಾಯಕರಾದಂತಹ ಗ್ರಾಮೀಣ ಕ್ಷೇತ್ರದ ನಮ್ಮೆಲ್ಲರ ನಾಯಕರಾದಂತಹ ನಾಗೇಂದ್ರಣ್ಣ ಅವರ PA ನಾಗರಾಜಣ್ಣವರು ಬಂದಿದ್ದಾರೆ. ಜೊತೆಗೆ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಬಂದಿದ್ದೀರಿ. ತಮಗೆಲ್ಲರೂ ಕೂಡ ಈ ಒಂದು ಬಯಲಾಟದ ಪರವಾಗಿ ತುಂಬ ಹೃದಯದ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ನಾಯಕರು, ಅವರ ಆಪ್ತ ಸಹಾಯಕರಾದಂತಹ ನಾಗರಾಜಣ್ಣವರು ಬಂದಿದ್ದಾರೆ. ಜೊತೆಗೆ ಎಲ್ಲ ಆಪ್ತ ಸಹಾಯಕ ಬಂಧು ಮಿತ್ರರು ಕೂಡ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಬಂದ್ಬಿಟ್ಟು ಅತ್ಯಂತ ಉತ್ಸಾಹದಿಂದ ತಾವೆಲ್ಲರೂ ಕೂಡ ಬಂದು ಈ ಒಂದು ವೇದಿಕೆಯನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಶಿವಶರಣವರೇ ದಯವಿಟ್ಟು ಬನ್ನಿ ಈ ಕಡೆ. ಮುಗಿಸ್ರಿ, ಬೇಗ ಬೇಗ ಮುಗಿಸ್ರಪ್ಪ. ಈ ಒಂದು ಬಯಲಾಟದ ಪ್ರಯುಕ್ತ ನಾಗೇಂದ್ರಣ್ಣವರ ಆಪ್ತ ಸಹಾಯಕರಾದಂತಹ ನಾಗರಾಜಣ್ಣವರ ಕೈಯಲ್ಲಿ 50,000 ರೂಪಾಯಿಗಳನ್ನು ಇದೇ ಬಯಲಾಟಕ್ಕಾಗಿ ನೀಡಿರ್ತಾರೆ. ತುಂಬು ಹೃದಯದಿಂದ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಕೂಡ ಈ ಸಂದರ್ಭ ಸಲ್ಲಿಸಿ, ಮತ್ತೆ ಮುಂದಿನ ದಿನಗಳಲ್ಲಿ 50,000 ರೂಪಾಯಿಗಳು ನೀಡಿರ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಅವ್ರು ನೀಡಿರ್ತಾರೆ ಅಂತೇಳಿ ಭಾವಿಸ್ಕೊಂಡು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇಂಥ ಒಂದು ಬಯಲಾಟವನ್ನು ತಾವು ಮತ್ತೆ ವೀಕ್ಷಿಸಬೇಕು. ಒಂದು 10 ನಿಮಿಷಗಳ ಕಾಲ ಕೂತ್ಕೊಂಡು ಮತ್ತೆ ಈ ಒಂದು ಬಯಲಾಟವನ್ನು ವೀಕ್ಷಿಸಿ ಇಡೀ ಬಯಲಾಟಕ್ಕೆ ಒಂದು ಕಳೆಯನ್ನು ತಂದಿರಿ. ತಮಗೆ ತುಂಬ ಹೃದಯದ ಮಧ್ಯರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರನ್ನು ಕೂಡ ನಾವು ನಿರ್ಗಮಿಸ್ತಾ ಇದ್ದೇವೆ. ದಯವಿಟ್ಟು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ. ಹಾಗೆ ಗುಜರಿ ಬಸವಣ್ಣವರು ಮತ್ತೆ ಈಗ 10,000 ರೂಪಾಯಿಗಳನ್ನು ನೀಡಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತೆ ಕೊಟ್ಟಿದ್ದೀರಿ ಅಂತೇಳಿ ಭಾವಿಸ್ಕೊಂಡು ಕೂಡ ನಾವು ಹೇಳಿದ್ದೇವೆ. ತಾವು ಮತ್ತೆ ಕೊಡ್ತೀರಿ, ಇಂಥದಕ್ಕೆಲ್ಲ ಕೊಡ್ಬೇಕು. ತಾವೆಲ್ಲರೂ ಕೂಡ ತಾವೆಲ್ಲ ಉದ್ಯಮಿಗಳಿದ್ದೀರಿ, ಕೊಡ್ತೀರಿ. ಉಮಾಪತಿಯವರು ಕೂಡ ಕೊಡ್ಬೇಕು. ತಾವೆಲ್ಲ ಹೋಸ್ತದನ್ನ ತಾವೆಲ್ಲ ಕರ್ಕೊಂಬಂದಿದ್ದಕ್ಕೆ ಉಮಾಪತಿಯವರು ಕೂಡ ಧನ್ಯವಾದಗಳನ್ನು ಅರ್ಪಿಸಿ ತಾವು ದಯವಿಟ್ಟು ವೇದಿಕೆಯನ್ನು ನಿರ್ಗಮಿಸಬೇಕು. ಮತ್ತು ಮುಂದಿನ ಪಾತ್ರಧಾರಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ತಾವು ಕಾರ್ಪೊರೇಟ್ಗಳು ದಯವಿಟ್ಟು ಎಲ್ಲ ಅತಿಥಿಗಳನ್ನು ವೇದಿಕೆ ಮುಂಭಾಗದಲ್ಲಿ ಕುಂದಿರಿಸಿ ಮುಂದಿನ ಬಯಲಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂದ್ರೆ ಕೇಳ್ಕೊಳ್ತೇವೆ. ಮತ್ತೆ ನಾವು ವ್ಯವಸ್ಥಾಪಕರನ್ನು ಮತ್ತು ಎಲ್ಲರನ್ನು ಕೂಡ ನೆನೆಸ್ಕೊಂಡು ಮತ್ತೆ ಮುಂದಿನ ಪಾತ್ರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆದಷ್ಟು ಬೇಗ ನಡೆಸ್ಕೊಡ್ಬೇಕು. ಸಕಲಾಶ್ವರ್ಯ ಪ್ರಾಪ್ತಿರಸ್ತು ಮೇಲೆ ಕೇಳಿರೆ ವಿದ್ಧವೀರರೇ. ಅಹೋ ಬಾಲಕರೇ, ಹೇಳಿವನ ಕೇಳಿ ಹೇಳಿವನ ಕೇಳಿ. ಅದೇನು ಚೆನ್ನಾಗಿ ಹೇಳು. ಸಂಗ್ರಾಮದ ವೀರರೇ, ಕದನವ ಕೈಯುವ ಧೀರರೇ, ಸಂಗ್ರಾಮದ ವೀರರೇ, ಕದನವ ಕೈಯುವ ಧೀರರೇ, ಅಶ್ವಮೇಧ
ವರುಷ ಕಾಲ ಕಳೆಯುವುದು ಯಾಗವ ಪೂರ್ತಿಗೊಳ್ಳುವುದು ಸಂಗ್ರಾಮದ ವೀರರೇ ಕದನವಗೈಯುವ ಧೀರರೇ ಕದನವಗೈಯುವ ಧೀರರೇ ಕದನವಗೈಯುವ ಧೀರರೇ. ಅಹೋ ಋಷಿಕೇತು ಪ್ರದ್ಯುಮ್ನಾದಿಗಳ ಅಹೋ ಧರ್ಮನಂದನ ಅಶ್ವಮೇಧ ಸಲುವಾಗಿ ಶ್ರೀಕೃಷ್ಣನ ಆಜ್ಞೆ ಪ್ರಕಾರ ಪೂಜೆಗೆ ಬೇಕಾದ ಸಕಲ ಪದಾರ್ಥಗಳನ್ನು ಬಂಗಾರದ ತಟ್ಟೆಯಲ್ಲಿ ತಂದು ಇಡಿರಿ ಖಂಡಿಯ ಆಶಯ ಸೂರರ ನಿನ್ನ ಇಚ್ಛೆ ಎಂತಾಗಲಿ ಯಮನಂದನ. ಐಶ್ವರ್ಯ ಮಸ್ತು ಮೇಲೆ ಕೇಳಿದೆ ಯುದ್ಧವೀರರೇ. ಅಹೋ ಬಾಲಕರೇ, ಅಹೋ ನಾರಾಯಣ, ಹೇಳುವನು ಕೇಳಿರಿ. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ಯೌವನೇಶ್ವರ ಮಹಾವೀರ ಯೌವನೇಶ್ವರ ಮಹಾವೀರ ಯುಗತ್ತಂತ ಕಲಿಶೂರ ಮಾಡುವೆ ಅವನಿಗೆ ಸತ್ಕಾರ ಮಾಡುವೆ ಅವನಿಗೆ ಸತ್ಕಾರ ಯೌವನೇಶ್ವರ ಮಹಾವೀರ ಯೌವನೇಶ್ವರ ಮಹಾವೀರ ಕುದುರೆಯ ಕೊಟ್ಟಂತ ಕಲಿಶೂರ ಮಾಡುವೆ ಅವನಿಗೆ ಸತ್ಕಾರ ಮಾಡುವೆ ಅವನಿಗೆ ಸತ್ಕಾರ ಯೌವನೇಶ್ವರ. ಅಹೋ ಬಾಲಕರೇ, ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳು ನಾರಾಯಣ. ಯಜ್ಞದ ಕಾರ್ಯವ ಎತ್ತವಗೈಯುವ ಯಜ್ಞದ ಕಾರ್ಯವ ಎತ್ತವಗೈಯುವ ಒಂಟಿ ಕಿವಿಯ ಶ್ಯಾಮಲ ವರ್ಣವ ನಮ್ಮಯ ಅಶ್ವಕ್ಕೆ ಅಶ್ವವ ಕೋಟವ ನಮ್ಮಯ ಯಜ್ಞಕ್ಕೆ ಅಶ್ವವ ಕೋಟವ ಸರ್ವರು ಓದಿ ಎದರುಗೊಂಬುವ ಸರ್ವರು ಓದಿ ಎದರುಗೊಂಬುವ ಯೌವನೇಶ್ವರ ಮಹಾವೀರ ಯೌವನೇಶ್ವರ ಮಹಾವೀರ ಕುದುರೆಯ ಕೊಟ್ಟಂತ ಕಲಿಶೂರ ಮಾಡುವೆ ಅವನಿಗೆ ಸತ್ಕಾರ ಮಾಡುವೆ ಅವನಿಗೆ ಸತ್ಕಾರ ಯೌವನೇಶ್ವರ. ಹೌದು ಹೌದು ಬಾಲಕರೇ, ನಮೋ ನಾರಾಯಣ. ಯೌವನೇಶ್ವರನ ಭಕ್ತಿಗೆ ಮೆಚ್ಚಿದೆನು. ಮೆಚ್ಚಿದೇನ ನಾರಾಯಣ. ಅವನನ್ನು ಸತ್ಕರಿಸಲು ಹೋಗೋಣ ನಡೀರೈ ಯುದ್ಧವೀರರೇ. ನಿನ್ನ ಇಚ್ಛೆ ಎಂತಾಗಲಿ ಪರಮಾತ್ಮ. ಸಾರಥಿ ಜಾಗೃತಿಯಿಂದ ಹೋಗಿ ಕಂಕ ಭಟರನ್ನು ಕರೆತರುವಂತರಾಗಿ ಸಾರಥಿ ನೀ ಹೋಗೋ ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ. ನಮೋ ನಮೋ ಸ್ವಾಮಿ ಸಜ್ಜನ ಪ್ರೇಮಿ. ಮಂಗಳವಾಗಲಿ ಮೇಲೆ ಕೇಳುವುದು ರಾಜ ರವಿಕೋಟಿದ್ದೆ. ಅಹೋ ಸ್ವಾಮಿ ಬ್ರಾಹ್ಮಣರೇ, ಧರ್ಮರಾಜ ನಿಮ್ಮನ್ನು ಕರೆಸಿಸುವ ಉದ್ದೇಶವೇನೆಂದರೆ ಅದೇನು? ಅಶ್ವಮೇಧ ಯಾಗವನ್ನು ಕೈಗೊಂಡಿರುವವು. ಆದ ಕಾರಣ ನಿಮ್ಮನ್ನು ಕರೆಸುವ ಸ್ವಾಮಿ ಸಜ್ಜನ ಪ್ರೇಮಿ. ಧರ್ಮರಾಜ ಒಳ್ಳೆದಾಯ್ತು, ಬಹಳ ಒಳ್ಳೆದಾಯ್ತು. ಹಾ ಅಹೋ ಸ್ವಾಮಿ ಬ್ರಾಹ್ಮಣರೇ, ಧರ್ಮರಾಜ ಸಕಲ ಪದಾರ್ಥಗಳು ಸಿದ್ಧವಾಗಿರುವವು. ಇನ್ನು ಅಶ್ವಮೇಧ ಯಾಗವನ್ನು
ಶ್ರೀಕೃಷ್ಣನ ಮೂರ್ತಿಯ ಪ್ರಭಾವದಿಂದ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿರಿ ಮುನಿವರಿಯರೇ. ಧರ್ಮಜ, ಅಹೋ ಬ್ರಾಹ್ಮಣರೇ, ಪೂಜೆಗೆ ಸಕಲ ಸಾಮಗ್ರಿಗಳು ಬಂದಿರುವವು. ಹಾ, ಇನ್ನು ಪೂಜೆ ಮಾಡಲು ಆಜ್ಞಾಪಿಸು ರಾಜ ರವಿಕೋಟಿ ತೇಜ. ನಿಮ್ ಇಷ್ಟದಂತಾಗಲಿ ಬ್ರಾಹ್ಮಣರೇ. ಅರ್ಜುನ, ಅರ್ಜುನ ಬಾಪ. ಏ ಮೇಲೆ ಕುತ್ಕರ್ಯಪ್ಪ, ವೈರ್ ಹಿಂದಕ್ಕೆ ಸರ್ಕರೆ, ಹಿಂದಕ್ಕೆ ಸರ್ಕರೆ. ವೈರ್ ಕಟ್ಟಾದ್ರೆ ಏನ್ ಮಾಡ್ತಾರ? ಅರ್ಜುನ, ಅರ್ಜುನ, ಅರ್ಜುನ ಬಾಪ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಅರ್ಜುನ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಘ್ರಂ ವೇದ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ರೇವಣಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಮೈಲಾರಲಿಂಗೇಶ್ವರಾಯ ನಮಃ. ಓಂ ಶ್ರೀ ಭೀರಲಿಂಗೇಶ್ವರಾಯ ನಮಃ. ಓಂ ಶ್ರೀ ಗಾದಲಿಂಗೇಶ್ವರಾಯ ನಮಃ. ಓಂ ಶ್ರೀ ದುರ್ಗಾದೇವಿಯೇ ನಮಃ. ಓಂ ಶ್ರೀ ರಮಲಾದೇವಿಯೇ ನಮಃ. ಲೇಡು ಪೂಜೆ. ಫಲ ಪುಷ್ಪ ತಾಂಬೂಲಾದಿ ಸಮರ್ಪಯಾಮಿ. ಧೂಪಂ ಸಮರ್ಪಯಾಮಿ. ದೀಪಂ ಸಮರ್ಪಯಾಮಿ. ಅರ್ಜುನ, ಓಂ ಶಾಂತಿ ಶಾಂತಿ. ಅರ್ಜುನ, ಅರ್ಜುನ ಬಾಪ. ಧರ್ಮಜ, ಅಹೋ ಬ್ರಾಹ್ಮಣರೇ, ಯಜ್ಞಕ್ಕೆ ನಿರ್ವಿಘ್ನಗಳು ಬಾರದಂತೆ ಸಕಲ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಹಾ ನಮಗೆ ಪುಷ್ಪ ತಾಂಬೂಲ ಫಲಗಳನ್ನು ನೀಡಿ ಹಾ, ದಕ್ಷಿಣೆಯನ್ನು ನೀಡಿ ನಮಗೆ ಹೊರಡಲು ಆಜ್ಞಾಪಿಸು ರಾಜ ರವಿಕೋಟಿ ತೇಜ. ನಿಮ್ಮ ಅಪ್ಪಣೆಯಂತಾಗಲಿ ಬ್ರಾಹ್ಮಣರೇ. ತಾವು ಇನ್ನು ಹೋಗಿ ಬರುವಂತರಾಗಿ. ಏ ಅರ್ಜುನ ಅಂತ ಅಹೋ ಧರ್ಮಜ, ಅಹೋ ನಾರಾಯಣ. ಕುದುರೆಯ ಬೆಂಬಲಿಗಾಗಿ ಸಾಮಂತ ರಾಜರನ್ನು ಅರ್ಜುನನನ್ನು ಕಳುಹಿಸು. ಹಾ ಯುದ್ಧದೊಳಗೆ ಜಯಿಸಿ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಲಿ. ಹಾ, ಹಾಗೆಯೇ ನಿನ್ನ ಯಜ್ಞದ ಕಾರ್ಯವು ಸಮಾಪ್ತಿಯಾಗಬಹುದು. ಹಾಗೆ ಆಗಲಿ ಸ್ವಾಮಿ. ಅಹೋ ಧರ್ಮನಂದನ, ಅಹೋ ನಾರಾಯಣ. ಈ ನಿನ್ನ ಪಾಪದ ಕರ್ಮವು ಪರಿಹಾರವಾಗುವು. ಹಾ, ಇನ್ನು ನಾನು ದ್ವಾರಕ ನಗರಕ್ಕೆ ಹೋಗಿ ಬರಬೇನು. ಹಾ, ಸಮಯ ಬಂದಾಗ ಕುದುರೆಯ ಬೆಂಬಲಿಗರಿಂದಿರುವನ ಕಂಡಿಯ ಧರ್ಮನಂದನ. ನಿಮ್ಮ ಅಪ್ಪಣೆಯಂತಾಗಲಿ ಪರಮಾತ್ಮ. ತಾವಿನ್ನು ಹೋಗಿ ಬರುವಂತರಾಗಿ.
ಅರ್ಜುನ ಅರ್ಜುನ ಬಾಪ. ಸೇರ್ತಾರೆ ಸೇರ್ತಾರೆ. ತಾಸು ಕೂತ್ಕೋಬೇಕು. ಅಹೋ ತಮ್ಮನಾದ ಪಾರ್ಥ, ಕೇಳೆನ್ನಯ್ಯ ಮಾತ. ಅಣ್ಣನಾದ ಧರ್ಮನಂದನ ಅದೇನು ಚೆನ್ನಾಗಿ ಹೇಳು. ಇದ್ರ ತೆಗಿಬಾರಿದ್ರ. ಅಹೋ ಪಾರ್ಥ, ಕುದುರೆಯ ಬೆಂಗಾವಲಿಗೆ ನೀನು ಋಷಿಕೇತು, ಪ್ರದ್ಯುಮ್ನ, ಮೇಘನಾಥ ಇವರೆಲ್ಲರನ್ನು ಕರೆದುಕೊಂಡು ಹೋಗುವಂತನಾಗು ತಮ್ಮ. ನಿನಗಿದೆ ನನ್ನ ನೇಮ. ಅಹೋ ಅರ್ಜುನ, ಸಕಲ ಸೈನ್ಯವು ಸಿದ್ಧವಾಗಿ ಹೊರಡಲು ಬೆಂಗಾವಲಿಗೆ ಅಶ್ವದಿಂದ ಯುದ್ಧ ವೀರರೇ, ವೀರಾದಿ ವೀರರೇ, ನಿನ್ನ ಇಚ್ಛೆ ಅಂತಾಗಲೇ ಅರ್ಜುನ. ಅಹೋ ಪಾರ್ಥ, ಈ ಮಂತ್ರಿ, ಅಹೋ ಅರ್ಜುನ, ಕುದುರೆ ಮುಂದಕ್ಕೆ ಹೋಯಿತು, ಜಾಗ್ರತೆಯಿಂದ ಪ್ರಯಾಣ ಮಾಡಿರ ಕಂಡಿರ ಋಷಿಕೇತು ಪ್ರದ್ಯುಮ್ನಾದಿಗಳ. ನಿನ್ನ ಇಚ್ಛೆ ಎಂತಾಗಲಿ ಪಾರ್ಥ. ಜನಕ ಅಲ್ಲಿ ಕಾಣುವುದೇ ಶ್ರೀರಾಜ್ಯ. ಆ ರಾಜಕ್ಕೆ ಭ್ರಮಣಿ ಎಂಬ ರಾಣಿಯು ರಾಜಭಾರವನ್ನು ಮಾಡುವಳು. ನಮ್ಮ ಯಜ್ಞದ ಕುದುರೆಯ ಭ್ರಮಣ ದೇವಿಯ ವನದ ಪ್ರದೇಶ ಮಾಡಿದಂತಾಯ್ತು. ಪಲುಗುಣ ಹೋಗೋಣ ನಡೆಯುವ ವಿಘ್ನ. ಅಹೋ ಮಾವನಾದ ಅರ್ಜುನ ಭೂಪ, ಇದು ಸ್ತ್ರೀಯರ ಪಟ್ಟಣವು. ಹೌದೇನು ಪ್ರದ್ಯುಮ್ನನೇ? ಈಗ ಮಂತ್ರಿಗಳಾದ ಚಿತ್ರೆ ವಿಚಿತ್ರ ಲೇಖ ಎಂಬುವರು ನಮ್ಮ ಯಜ್ಞದ ಕುದುರೆ ಕಟ್ಟಿದಂತಾಯ್ತು. ಅವರಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂದಿದ್ದು ಪ್ರದ್ಯುಮ್ನ? ತಕ್ಷಣವೇ ಕಡಿವಾಣವನ್ನು ಹಿಡಿದು ತಂದಿರುವೆ. ತಡ ಮಾಡದ ಮುಂದಕ್ಕೆ ಹೋಗೋಣ ನಡಿ ವೀರರೇ, ವಿಕ್ರಮಾಂಕಿತರೇ. ತೆಗೆದ್ರೆ ಸ್ವಲ್ಪ ಇನ್ನಿಷ್ಟದಂತಾಗಲ ಈ ಮಂತ್ರಿ ಸೇನಾಧಿಪತಿಗಳ ಪ್ರಬಲ ಚಿತ್ರಾಂಗತ. ಸಂಧ್ಯಾಗ ನಿಂತು ನನಗೆ ಮಾಡ್ತಾ ಟಾಟಾ, ಏ ಗಿಡ್ಡಿ ಬರತಾಳ ನೋಡ ಹೈಸ್ಕೂಲ ಬಿಟ್ಟ. ಸಂಧ್ಯಾಗ ನಿಂತು ನನಗೆ ಮಾಡ್ತಾ ಟಾಟಾ, ಆ ಗಿಡ್ಡಿ ಬರತಾಳ ನೋಡ ಹೈಸ್ಕೂಲ ಬಿಟ್ಟ. ಸಂಧ್ಯಾಗ ನಿಂತು ನಾನು ಮಾಡ್ತಾ ಟಾಟ, ಒಡಿಶಾಳ ಈಗಿ ಕಟ್ಟ, ಒಡಿಶಾಳ ಕೂದಲ ಕಟ್ಟ, ಹೀಗಿ ಚಿಂದಿ ಒಳಗ ನನಗ ಹೋಗುವಲ್ ತೂಟ. ಏ ಗಿಡ್ಡಿ ಬರತಾಳ ನೋಡ ಹೈಸ್ಕೂಲ ಬಿಟ್ಟ. ಸಂಧ್ಯಾಗ ನಿಂತು ನನಗೆ ಮಾಡ್ತಾ ಟಾಟ. ಪ್ರಮೇಳ ಜಲ್ದಿ ಬರ್ಬೇಕಮ್ಮ. ಅತಿ ಒಂಟಿ ನಿನ್ನ ಬೇಳೆ ಕುದುರಿ, ನನ್ನ ಕೈ ಮಾಡಿ ಕರಿತಾಳವದರಿ.
ಒಂಟೀನಿ ನಾ ಬೇಳೆ ಕುದರಿ ನನ್ನ ಕೈ ಮಾಡಿ ಕರಿತಾಳ ಬದರಿ ಉಟ್ಟಾಳ ಈಕಿ ಸೀರಿ ಏನು ಚಂದ ಈಕಿ ನಿರಿಗಿ ಉಟ್ಟಾಳ ಈಕಿ ಸೀರಿ ಏನು ಚಂದ ಈಕಿ ನಿರಿಗಿ ಈಕಿ ಒಂದಿ ಒಳಗ ನನಗೆ ಹತ್ತುವಲ್ ಪ್ರೀತಿ ಕಿಟ್ಟಿ ಬರತಾಳ ನೋಡ್ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ಟಾಟ ಏನು ಚಂದ ಈಕಿ ನೋಟ ಒಡಿಶಾಳ ಕುದಲ ಕಟ್ಟ ಏನು ಚಂದ ಈಕಿ ನೋಟ ಒಡಿಶಾಳ ಕುದಲ ಕಟ್ಟ ಈಕಿ ಚಿಂದಿ ಒಳಗ ನನಗ ಹೋಗುವಲ್ ತೂಟ ಕಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾ ಟಾಟಾ ಬಂದ ಸೈಲರ್ ಮಂತ್ರಿ ಪರಿಣಾಮವೇ ಪ್ರಜಾನಿಧಿ ರಾಣಿ ಪರಿಣಾಮವು ಪ್ರಜಾನಿಧಿ ಮಂತ್ರಿ ಪರಿಣಾಮವೇ ಪ್ರಜಾನಿಧಿ ರಾಣಿ ಪರಿಣಾಮವು ಪ್ರಜಾನಿಧಿ ನಿತ್ಯದಿ ಪ್ರಜೆಗಳು ಸತ್ಯದಿಂದಿರುವರೆ ನಿತ್ಯದಿ ಪ್ರಜೆಗಳು ಸತ್ಯದಿಂದಿರುವರು ನಿತ್ಯದಿ ಪ್ರಜೆಗಳು ಸತ್ಯದಿಂದಿರುವರೆ ನಿತ್ಯದಿ ಪ್ರಜೆಗಳು ಸತ್ಯದಿಂದಿರುವರು ಮಂತ್ರಿ ಪರಿಣಾಮವೇ ಪ್ರಜಾ ರಾಣಿ ಪರಿಣಾಮವೇ ಪ್ರಜಾನಿಧಿ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳ ಕಾಲಕ್ಕೆ ಕಪ್ಪ ಕಾಣಿಕೆಗಳು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳ ಕಾಲಕ್ಕೆ ಕಪ್ಪ ಕಾಣಿಕೆಗಳು ಜಾಲವ ಮಾಡದೆ ಜವದಿ ಅತಿ ಜಾಲವ ಮಾಡದೆ ಜವದರ್ಪಿಸುವರೆ ಜಾಲವ ಮಾಡದೆ ಜವದಿ ಅರ್ಪಿಸುವರೆ ಜಾಲವ ಮಾಡದೆ ಜವದರ್ಪಿಸುವರೆ ಮಂತ್ರಿ ಪರಿಣಾಮವೇ ಪ್ರಜಾ ರಾಣಿ ಪರಿಣಾಮವು ಪ್ರಜಾನಿಧಿ ಮಂತ್ರಿ ಪರಿಣಾಮ ಮಂತ್ರಿ ಪರಿಣಾಮ ಮಂತ್ರಿ ಪರಿಣಾಮವೇ ಮಂತ್ರಿ ಪ್ರಧಾನಿಗಳರ ಅಹೋ ಮಹಾರಾಣಿ ನಮ್ಮ ಪ್ರಜಾ ಪರಿವಾರವೆಲ್ಲ ಇಂದಿನವರೆಗೆ ಕ್ಷೇಮದಿಂದಿರುವರೆ ಮಹಾರಾಣಿ ಮತ್ತು ಚಿತ್ತ ಜಾತನನ್ನು ತಪ್ಪದೆ ಸ್ಮರಿಸುವರೆ ಹಾ ಸಾವಂತ ರಾಜರು ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರೆ ಹಾ ಇವೆಲ್ಲ ಬಿಡದಂತೆ ಎನ್ನ ಮುಂದೆ ವರದಿಯನ್ನು ಒಪ್ಪಿಸ್ರಿ ಸಖಿಮಣಿಯರೇ ಮಹಾರಾಣಿ ನಮ್ಮ ಸಭಾ ಭವನವೆಲ್ಲ ಸೌಖ್ಯದಿಂದಿರುವರು ಸದಾ ಪರಶಿವನ ಧ್ಯಾನವನ್ನು ಮಾಡುತ್ತಿರುವರು ಹೌದೇ ತಕ್ಕ ಸಮಯಕ್ಕೆ ಕಪ್ಪು ಕಾಣಿಕೆಗಳನ್ನು ತಂದು ಒಪ್ಪಿಸುವರು ರಾಣಿ ಪಣಿವೇಣಿ ಮಹಾರಾಣಿ ಸಖಿಮಣಿಯರೇ ಮಹಾರಾಣಿ ನಮ್ಮ ಸುಂದರವಾದ ಉದ್ಯಾನವನಕ್ಕೆ ಹೋಗೋಣ ನಡಿರೇ ಸಖಿಮಣಿಯರೇ ನಿನ್ನ ಇಷ್ಟದಂತೆ ಆಗಲಿ ಮಹಾರಾಣಿ ಮಧುವನ ಮಧುರವನ ಮಧುವನ ಮಧುರವನ ಮಧುರದ ಮದನನ ಸುಖ ಸದನ ಮಧುವನ ರಸಿಕ ವಸಂತನ ಸ್ವಾಗತ ಸಾಧನ ಸ್ವಾಗತ ಸಾಧನ ವಿಕಸಿತ ವದನ ವಿಳಾಸ
ಶಬ್ದಗಳು ಕೇಳಿ ಬರುತ್ತಿರುವುದಲ್ಲ? ಅಮ್ಮ ಮಹಾರಾಣಿ, ಸಖಿಮಣಿ, ಇದೇನು ಆಶ್ಚರ್ಯ? ಏನು? ಆ ದಂಡಿನ ಮುಂಭಾಗದೋಳು ಬೇರೆ ನಗರಗಳ ಶಬ್ದವು ಕೇಳಿ ಬರುತ್ತಿರುವುದು ಹೌದಲ್ಲವೇ? ಅಮ್ಮ ಮಹಾರಾಣಿ, ಸಖಿಮಣಿ, ಅಲ್ಲೊಂದು ಸುಂದರವಾದ ಕುದುರೆ ಬರುತ್ತಿರುವುದಲ್ಲ? ಆ ಸುಂದರವಾದ ಅಶ್ವವು ಬರುತ್ತಿರುವುದೇ? ಮಹಾರಾಣಿ, ಮೊದಲು ಆ ಅಶ್ವದ ಮುಂದೆ ಹೋಗು. ಅದರ ಲಿಖಿತವೇನೆಂದರೆ, ಅದರ ಲಿಖಿತವೇನಿರುವುದು? ಅದರ ಬೆಂಗಾವಲಿಗೆ ಅರ್ಜುನ, ಋಷಿಕೇತು, ಪ್ರದ್ಯುಮ್ನ ಮೊದಲಾದವರು ಬಂದಿರುವರಂತೆ. ಮಹಾರಾಣಿ, ಸಖಿಮಣಿ, ಆ ಕಟ್ಟಿದ ಕುದುರೆಯನ್ನು ಬಿಡಬೇಕಂತೆ, ಇಲ್ಲವಾದರೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತೆ. ಮಂತ್ರಿ ಪ್ರಧಾನಿಗಳೇರ ಮಹಾರಾಣಿ, ಮೊದಲು ಬಂಧಿಸಿ ಶ್ರೀರಾಜಕ್ಕೆ ಆಗಮಿಸಿದ ಆ ಕುದುರೆಯನ್ನು ನಿನ್ನ ಇಷ್ಟದಂತಾಗಲಿ ಮಹಾರಾಣಿ. ಯುದ್ಧಕ್ಕೆ ಸಿದ್ಧರಾಗಿ ಎಂದು ನಮ್ಮ ಸೈನಿಕರಿಗೆ ಹೇಳಿ. ಮಹಾರಾಣಿ, ಸಖಿಮಣಿ, ನೀನು ಹೇಳಿದಂತೆ ಅಶ್ವವನ್ನು ನಾವು ಬಂಧಿಸಿರಬೇಕು. ಆ ಮಧ್ಯಮ ಪಾಂಡವನ್ನು ನಮ್ಮ ಬುದ್ಧಿ ಸಾಮರ್ಥ್ಯದಿಂದ ಒಲಿಸಿಕೊಳ್ಳದೆ ಹೋದರೆ ಈ ಮಲಯಾಳ ದೇಶದ ಮಹಾರಾಣಿ ಪ್ರಮೇಯ ಎಂಬ ನಾಮಾಂಕಿತ ಹೆಸಕ್ಕೆ. ಮಹಾರಾಣಿ, ಸಖಿಮಣಿ, ಕಟ್ಟಿದ ಕುದುರೆಯ ಬೆಂಗಾವಲಿಗೆ ಅರ್ಜುನ, ಋಷಿಕೇತು, ಪ್ರದ್ಯುಮ್ನ ಮೊದಲಾದವರು ಬಂದಿರುವರಲ್ಲ. ಈಗ ನಾವು ಅವರನ್ನು ಏನು ಮಾಡಬೇಕು? ಏನು ಮಾಡಬೇಕೆಂದರೆ ಏನು ಮಾಡಬೇಕು? ಮೊದಲು ಅವರ ಬಳಿಗೆ ಹೋಗಬೇಕು. ನೀನು ಋಷಿಕೇತುವನ್ನು ಒಲಿಸಿಕೋ ಮಹಾರಾಣಿ. ಸಖಿಮಣಿ, ಮತ್ತೆ ನಾನು ನೀನು ಪ್ರದ್ಯುಮ್ನನ್ನು ಒಲಿಸಿಕೋ. ನಾವಿಬ್ಬರು ಒಲಿಸಿಕೊಳ್ಳುವೆವು. ನೀನು ಯಾರನ್ನ ಒಲಿಸಿಕೊಳ್ಳುವೆ? ನಾನು ಮಧ್ಯಮ ಪಾಂಡವನಾದ ಆ ಅರ್ಜುನನನ್ನು ಒಲಿಸಿಕೊಳ್ಳುವೆನು. ಕಂಡಿರಾ ಸಖಿಮಣಿಯರೇ? ಮಹಾರಾಣಿ, ಸಖಿಮಣಿ, ನೀನಿನ್ನು ಕಣ್ಣಿಮಣಿ ಅಲ್ಲವೇ? ಕನ್ಯಮಣಿ ಆಗಿದ್ದೇ ನಿಮ್ಮ ಹಿಂದೆ ಹೇಳಿರುವುದೇನೋ ನಿಜ. ಆದರೆ ಈಗ ಆ ಅಶ್ವವನ್ನು ಬಂಧಿಸಿರುವವಲ್ಲ. ಹೌದು. ಅದಕ್ಕಾಗಿ ಆ ಅರ್ಜುನನನ್ನು ಒಲಿಸಿಕೊಳ್ಳುವ ನಿರ್ಧಾರ ನಾನು ಮಾಡಿರುವೆನು. ನಿನ್ನ ಇಷ್ಟದಂತೆ ಆಗಲಿ ಸಖಿಮಣಿಯರೇ, ಮಹಾರಾಣಿ, ಜಾಗ್ರತೆಯಿಂದ ಅವರಿರುವ ಸ್ಥಳಕ್ಕೆ ರಥವನ್ನು ಹೊಡೆಯಿರಿ. ಕುತ್ಕರಪ್ಪ ಅಣ್ಣಾರ, ಅಲ್ಲಿ ಹಿಂದೆ ಹೆಣ್ಮಕ್ಳು ಕಾಣಬಲ್ತಂದೀಗ ಕುಂದ್ರು ಇಲ್ಲ ಕಡೆಗೆ ಬರ್ರಿ, ಹಂಗ ಅಡ್ಡ ನಿಂತ್ಕೊಬೇಡ್ರ. ಅಹೋ ವೀರ, ಸ್ತ್ರೀಯಳೇ, ನೀನು ದಾರು ನನ್ನನ್ನು ದಾರಂದು ಕೇಳುವೆಯಾ? ಹೌದಲ್ಲವೇ? ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪರಶಿವನಿಂದ ಪಾಸು ಪಶಾಸ್ತ್ರ ಪಡೆದ ಪಾರ್ಥ, ಧರ್ಮಾಧ್ಯಕ್ಷನಾದ ಧರ್ಮನಂದನನ ತಮ್ಮನಾದ ಅರ್ಜುನ, ಓಹೋ ಅರ್ಜುನನೇ, ಮೂರು ಲೋಕಕ್ಕೆ ಗಾಂಡೀವಿಯಾದ ಗಾಂಡೀವಿ. ಹಾಗಾದರೆ ನೀನು ಗಾಂಡೀವಿ ಆಗಿರಬಹುದು. ಈ ಶ್ರೀರಾಜ್ಯಕ್ಕೆ ಬಂದ ಕಾರಣವೇನು? ನಿಮ್ಮ ಶ್ರೀರಾಜ್ಯಕ್ಕೆ ಬಂದಿರುವ ಕಾರಣವೇನೆಂದು ಕೇಳಿದೆಯಲ್ಲ? ಇದ್ದ ಮಾತು ಕೇಳಿದೆನಲ್ಲ. ಅಣ್ಣನಾದ ಧರ್ಮನಂದನನು ಮಾಡಿದ ಅಶ್ವವನ್ನು ಕಟ್ಟಿದ ಕಾಲನ ಬಿಡಿಸಿಕೊಂಡು ಹೋಗಲು ಬಂದಿರುವೆ ಸ್ತ್ರೀಯಳೇ. ಓಹೋ, ಅಶ್ವದ ಬೆಂಗಾವಲಾಗಿ ಬಂದಿರುವೆಯಾ? ಹೌದು ಸ್ತ್ರೀಯಳೇ. ಪಾರ್ಥ, ಸ್ತ್ರೀಯಳೇ, ಈ ಕುದುರೆಯನ್ನು ನೀನು ಬೀಳಿಸಿಕೊಂಡು ಹೋಗಲು ಬಂದಿರುವೆಯಾ? ಸಹಜವಾಗಿ ಬಿಡಿಸಿಕೊಂಡು ಹೋಗುವೆ. ಹಾಗಾದ್ರೆ ಹೇಳುವೆನು ಕೇಳು. ಅದೇ ಸವಿಸ್ತಾರವಾಗಿ ಹೇಳು. ಸ್ವಾಗತ ಸ್ವಾಗತ ಯಾಗದ ವೀರನಿಗೆ ಸ್ವಾಗತ, ಸ್ವಾಗತ ಸ್ವಾಗತ ಯಾಗದ ವೀರನಿಗೆ ಸ್ವಾಗತ. ಹನುರಿನ ನಿನ್ನ ಸೇವೆಯ ಚಿನ್ನ, ಹನುರಿನ ನಿನ್ನ ಸೇವೆಯ ಚಿನ್ನ,
ಅಹೋ ವೀರ, ನಿನ್ನಂತ ವೀರನಿಗೆ ನನ್ನಂತ ನಾರಿಯೇ ಸರಿ ಆಗುವಳು. ನಿನ್ನ ಈ ಭುಜ ಬಲ ಪರಾಕ್ರಮವನ್ನು ಮೆಚ್ಚಿಸಿ ನಾನು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ದಯವಿಟ್ಟು ಅಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಗಂಡ್ಮಕ್ಳಿದ್ದೀರಿ. ದಯವಿಟ್ಟು ಅಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ. ಲೇ ಉಮೇಶ್, ಸೊತ್ತಗೆ ಅಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಸ್ವಲ್ಪ ಅವಕಾಶ ಮಾಡಿಕೊಡಿ ಅದನ್ನ. ದಯವಿಟ್ಟು ಅಲ್ಲಿ ಹೆಣ್ಮಕ್ಳಲ್ಲಿ ನೋಡ್ತಾ ಇದ್ದಾರೆ, ಸ್ವಲ್ಪ ಅವಕಾಶ ಮಾಡಿಕೊಡಿ ಅದನ್ನ. ಆಮೇಲೆ ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ದಯವಿಟ್ಟು ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಿನ್ನಂಥ ಭುಜ ಪರಾಕ್ರಮವನ್ನು ನೋಡಿ ನನ್ನ ಮನಸ್ಸು ಸೋತು ನಿನ್ನ ಬಳಿಗೆ ಬಂದಿರುವೆನು. ಹೌದೇನು ಸ್ತ್ರೀಯಳೇ? ಸುಂದರ, ಸ್ತ್ರೀಯಳೇ, ನನ್ನನ್ನು ಲಗ್ನ ಮಾಡಿಕೋ, ಆಗ ಈ ಕಟ್ಟಿದ ಕುದುರೆಯನ್ನು ಬಿಡುವೆನು. ಕಂಡೆಯ ಸುಂದರ ನವಮೋಹದ ಚಂದಿರ. ಹೇ ಅಂಬುಜಾಕ್ಷಿ, ನಮ್ಮ ಹನ್ನಯ್ಯನಾದ ಧರ್ಮಜನು ಮಾಡುವ ಯಜ್ಞದ ಕುದುರೆಯನ್ನು ನಾರಿಯಾದವಳು ನಿನಗೆ ಕಟ್ಟುವುದು ಪರವಲ್ಲ. ಹೌದೇ? ಅದು ಯಾತಕ್ಕಂದರೆ ಅದು ಯಾತಕ್ಕೆ? ಕಟ್ಟಿದ ಕುದುರೆಯನ್ನು ಕಟ್ಟಿದ ತಪ್ಪಿಗೆ ತಪ್ಪದ ಕಪ್ಪವನ್ನಿಟ್ಟು ಹತ್ತು ನೂಕದ ಕನಸು ಪ್ರಮಿಳೆ ನಿನಗೆ ಯಾತಕ್ಕೆ ಈ ವೀರನ ಕೂಡಲಗಳೇ? ಪಾರ್ಥ, ಸ್ತ್ರೀಯರೇ, ನಿನ್ನ ಕೂಡ ರಗಳೆಯನ್ನು ಮಾಡಲು ಬಂದಿಲ್ಲ, ಇನ್ನಾತಕ್ಕೆ ಬಂದಿರವೆ? ಪ್ರೀತಿಯನ್ನು ಮಾಡಲು ಬಂದಿರುವೆ. ಪ್ರೀತಿ ಮಾಡಲು ಇದು ಸಮಯವಲ್ಲ. ಮತ್ಯಾವ ಸಮಯ ಬರುವುದು? ಯುದ್ಧ ಮಾಡುವ ಸಮಯ. ಯುದ್ಧ ಮಾಡುವೆ. ಹೌದು ಸ್ತ್ರೀಯರೇ, ನನ್ನ ಬಳಿಗೆ ನೀನು ಯುದ್ಧ ಮಾಡಿ ಜಯಿಸುವೆ. ಮೂರು ಲೋಕದ ಕಾಂಡೇವಿಯು ಒಬ್ಬ ಹೆಣ್ಣಿಗೆ ಸೋಲವನೇ. ನೋಡು ನೋಡು, ನೋಡುತ್ತಿರುವ ಯೋಚನೆ ಮಾಡಿ ಕೇಳು. ಯೋಚನೆ ಮಾಡಿ ನಿನ್ನ ಬಳಿ ಮಾತನಾಡುತ್ತಿರುವೆ. ಪಾರ್ಥ, ಸ್ತ್ರೀಯರೇ, ನೀನು ಈ ರೀತಿ ಎಗರಿ ಮಾತನಾಡಬೇಡ. ನೀನು ನನ್ನ ಮೇಲೆ ಮೋಹಿಸಿ ಬಂದರೂ ನಾನು ನಿನ್ನನ್ನು ಮೋಹಿಸಿ. ನಿನ್ನ ಸಾಮರ್ಥ್ಯ ನಾನು ಬಲ್ಲಿರುವೆನೋ? ನನ್ನ ಸಾಮರ್ಥ್ಯ ನೀನೇನು ಬಲ್ಲಿರುವೆ? ನನ್ನ ಸಾಮರ್ಥ್ಯದ ಬಗ್ಗೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಅಂದು ಆ ದುಶ್ಯಾಸನು ನಿನ್ನ ಸತಿಯಾದ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಗಂಡ ಸತ್ತ ರಂಡೆಂತೆ ಕುಳಿತಿದ್ರುವೆಲ್ಲ, ಆಗ ಎಲ್ಲಿ ಹೋಯ್ತು ನಿನ್ನ ಸಾಮರ್ಥ್ಯ? ಇದಕ್ಕೆ ತಕ್ಕ ದಾರೇನು ಮಾಡುವುದು ಸ್ತ್ರೀಯರೇ? ಹೌದೇ? ಹೌದು ನಾರಿಮಣಿ. ನೋಡು ನೋಡು, ನೋಡುತ್ತಿರುವನಲ್ಲ, ಈ ಶ್ರೀರಾಜ್ಯ ಅಂದ್ರೆ ಸಾಮಾನ್ಯದ್ದಲ್ಲ. ಅದೇನು ದೇವಲೋಕದ ಸಾಮ್ರಾಜ್ಯವೇ? ಪಾರ್ಥ, ಸ್ತ್ರೀಯರೇ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಕಟ್ಟಿದ ಕುದುರೆ ಬಿಡಲಾರೆ, ಕಪ್ಪು ಕಾಣಿಕೆ ಕೊಡಲಾರೆ. ಪಾರ್ಥ, ನಾರಿ ಕೊಡಲಾರೆ, ಕುದುರೆ ಬಿಡಲಾರೆ. ಕಟ್ಟಿ ಹಾಕಿದ ಕುದುರೆಯನ್ನು ಬಿಡಲಾರೆ, ಕಪ್ಪವನ್ನು ಕೊಡಲಾರೆ ಎಂದರೆ ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ಎಷ್ಟು ಮೋಹಿಸಿ ನಾಟ್ಯ ಮಾಡಿದರೂ ನಿನ್ನ ಮೇಲೆ ಮನಸ್ಸಾಗುವುದಿಲ್ಲ. ಕಟ್ಟಿದ ಕುದುರೆ ಬಿಡಲಾರೆ, ಕಪ್ಪು ಕಾಣಿಕೆ ಕೊಡಲಾರೆ. ಬಿಡಲಾರೆ, ಬಿಡಲಾರೆ, ಕೊಡಲಾರೆ, ಕಾಣಿಕೆ ಕೊಡಲಾರೆ. ಮಳೆಯಾಲಾದ್ರೆ ದೇಶದ ಒಳಗೆ ಕಾಲಿಟ್ಟ ಕುದುರೆ,
ಆಗ ಕಣ್ಣ ಸಣ್ಣ ಮಾಡಿ ನೋಡಿದರೆ ನಾನು ನಿನ್ನನ್ನು ಏನು ಮಾಡಲಿ? ಪ್ರಿಯಳೇ, ನೀನು ಎಷ್ಟು ನಾಟ್ಯ ಮಾಡಿದರೂ, ನೀನು ಮನಸ್ಸು ಹೋತಿದರೂ ನಿನ್ನ ಮೇಲೆ ನನಗೆ ಮನಸ್ಸಾಗುವುದಿಲ್ಲ. ನೋಡುತ್ತಿರುವೆ ನನ್ನ ಪ್ರೀತಿ ಮಾಡು. ಪ್ರೀತಿಯನ್ನು ನೋಡುತ್ತಿರುವೆ. ಈ ಮಲಯಾಳ ದೇಶದ ರಾಣಿ ನಾನು ಪ್ರಮಿಳೆ ಎನ್ನುವುದು ನಿನಗೆ ಗೊತ್ತಿರುವುದಲ್ಲ? ಗೊತ್ತಿರುವುದಾಗಿ ನಿನ್ನನ್ನು ಯುದ್ಧವನ್ನು ಮಾಡಲು ಬಂದಿರುವೆ. ಯುದ್ಧವನ್ನು ಮಾಡುವೆ. ಹೌದು ಪ್ರಿಯಳೇ. ನೋಡುವೆನು ತಾಳು. ಅದು ನೋಡುವೆನು, ಸ್ವಲ್ಪ ತಾಳು. ಎನ್ನ ಮಾತು ಕೇಳ ನೀನ, ಹೇಳುವೆನು ಧೀರನ. ಎನ್ನ ಮಾತನ್ನು ಕೇಳ ಎನ್ನುವೆನು. ನೀನು ಎಷ್ಟು ವಯ್ಯಾರ ಮಾಡಿ ನೃತ್ಯವನ್ನು ಮಾಡಿದರೂ ನಿನ್ನ ಮೇಲೆ ನನಗೆ ಮನಸ್ಸಾಗುವುದಿಲ್ಲ ಸ್ತ್ರೀಯಳೇ. ಕಣ್ಣು ಸನ್ನೆ ಮಾಡಿ, ತುಟಿ ಸನ್ನೆ ಮಾಡಿ ಎಷ್ಟು ಮಾತನಾಡಿಸಿದರೂ ನನಗೆ ಮೇಲೆ ಮನಸ್ಸಾಗುವುದಿಲ್ಲ. ಕಟ್ಟಿದ ಕುದುರೆ ಬಿಡಲಾರೆ, ಕಪ್ಪು ಕಾಣಿಗೆ ಕೊಡಲಾರೆ. ಕೊಡಲಾರೆ ಕುದುರೆ ಬಿಡಲಾರೆ, ಕೊಡಲಾರೆ ಕುದುರೆ ಬಿಡಲಾರೆ. ಪಾರ್ಥ, ಹಾ, ಪರಶಿವನನ್ನು ಮೆಚ್ಚಿಸಿ ತ್ರಿಶೂಲವನ್ನಾಗಿ ಪಾಶುಪಥಾಸ್ತ್ರವನ್ನು ಪಡೆದಿರಬಹುದು. ಆದರೆ ಏನು ಮಾಡಬೇಕು ಸ್ತ್ರೀಯಳೇ? ಪಾರ್ಥ, ಸ್ತ್ರೀಯಳೇ, ಆದರೆ ನನ್ನಂಥ ಹೆಣ್ಣನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಸ್ತ್ರೀಯಳೇ? ಸುಮ್ಮನೆ ಪ್ರೀತಿ ಮಾಡು, ಕಪ್ಪು ಕಾಣಿಕೆಯನ್ನು ಕೊಡುವೆನು. ಪಾರ್ಥ, ಮಾಡಬೇಡ ಸಮಯ ವ್ಯರ್ಥ. ಹಾಗೆ ಸುಂದರಂಗಿ, ಸುಂದರ, ನೀನೇ ಮುಂದೆ ಬಂದು ನಿಂತು ಕರಂಗಳ ಮಂದಿಸಿ ಎನ್ನ ಮಂದಿರಕ್ಕೆ ಬಾ ಎಂದು ಕರೆಯುವುದು ನಿನಗೆ ಚಂದವಲ್ಲ ಸ್ತ್ರೀಯರೇ. ಕೂಲಿನ ಸ್ತ್ರೀಯರು ಮಾನವಂತರು, ಲಜ್ಜವಂತರು. ಈಗಿರಲಾಗಿ ನಿನ್ನ ಜ್ಞಾನದ ಬುದ್ಧಿಗೆ ಕಣ್ಣು ಮುಚ್ಚಿ ಮಾತನಾಡಿವೆ ಹೇಗೆ? ಪಾರ್ಥ, ಸ್ತ್ರೀಯರ ಮಾತೇನೋ, ಸ್ತ್ರೀಯರ ನಡತೆಯೇನೋ. ದೂರ ಸರಿ, ಆಚೆಗೆ ನಿಲ್ಲು. ಹೌದೇ? ಸ್ತ್ರೀಯರೇ, ಏನೋ ಪರಪುರುಷರು ನಾಚಿಕೆ ಇಲ್ಲದೆ ಹರುಷದಿ ಮೃತ ಸುಖ ತೋರುವುದಕ್ಕೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಪರಶ್ರೀ, ಆಚೆಗೆ ನಿಲ್ಲು, ದೂರ ಸರಿ. ಪಾರ್ಥ, ಅರ್ಜುನನ ಪರ ನಾರಿಯರ ಅರ್ಜುನನೆನ್ನುವುದು ನಿನಗೆ ತಿಳಿಯದೆ ಲಜ್ಜಿಗೇಡಿ. ಪಾರ್ಥ, ಲೋಕದಲ್ಲಿ ಬುದ್ಧಿಯುಳ್ಳ ಮನುಷ್ಯರು ನಿಮ್ಮ ಮುದ್ದು ಮಾತುಗಳಿಗೆ ಮರುಳಾಗಿ ತಮ್ಮ ತಮ್ಮ ಪುರುಷಾರ್ಥವನ್ನು ವ್ಯರ್ಥ ಮಾಡಿಕೊಳ್ಳಲು ಕೈಯಾಳಿ ಸುಂದರ, ನಿನ್ನ ವೈಯಾರದ ನುಡಿಗಳಿಗೆ ನಾನು ಬಿಡುವನಲ್ಲ. ನೀನೇನು ದೈವಲೋಕದಿಂದ ದರಗಿಳಿದು ಬಂದ ಅಷ್ಟರೇನು ಅಲ್ಲ ಅಲ್ಲವೇ? ಪಾರ್ಥ, ನಿನ್ನಕ್ಕೆ ಊರ್ವಶಿಯು ಸಹ ನಿನ್ನಂತೆ ಮನಸೋತು ಬಾಯಿ ಬಾಯಿ ಬಿಟ್ಟು ಕೇಳಿದಳು. ಕಡೆಗೆ ಅವಳ ಇಷ್ಟಾರ್ಥವನ್ನು ಪೂರೈಸಿದನಾಗಲಿಲ್ಲ. ಆವಾಗ ನಿನಗೆ ಶಾಪವು ದೊರೆಯಲಿಲ್ಲವೇ? ತಕ್ಷಣವೇ ಅವಳು ಕೋಪಿತಳಾಗಿ 1 ವರ್ಷ ಪರ್ಯಂತರ ಎನ್ನಾಗಿರಲು ಶಾಪವನ್ನು ಕೊಟ್ಟಳು. ಅದಕ್ಕಾಗಿ ಹೇಳುವೆನೋ ಹೆಣ್ಣಿನ ಮನಸ್ಸನ್ನು. ಅರ್ಜುನ, ಅದಕ್ಕಾಗಿ ಹೇಳುವೆನೆ ಹೆಣ್ಣಿನ ಮನಸ್ಸನ್ನು ನೋಯಿಸಬೇಡವೆಂದು. ಶಾಪವು ವಿರಾಟನ ಪಂಥದಲ್ಲಿ ಮುಂದೆ ಬಹು ಪ್ರಯೋಜನಕ್ಕೆ ಬಂತ. ನಾರಿಮಣಿ ಕಿರೀಟಿ, ಆದ್ದರಿಂದ ತಾನಾಗಿ ಬಂದ ಸ್ತ್ರೀಯರಿಗೆ ಬುದ್ಧಿ ಹೇಳಿ ಕಳುಹಿಸಿಕೊಟ್ಟರಂದು ಎಷ್ಟು ಮಾತ್ರಕ್ಕೂ ಪಾಪ ಬರುವುದಿಲ್ಲ. ಕಿರೀಟಿ, ಈಗ ನಿನ್ನ ಮಾತು ಹೇಗಿರುವುದೆಂದರೆ, ಹೇಗಿರುವುದು? ಮನುಜರು ಸದ್ಧರ್ಮಗಳನ್ನು ಧಿಕ್ಕರಿಸಿ
ಮುತ್ತು ಮುತ್ತಾಗಿ ಶ್ರೀ ಜಾಲಕ್ಕೆ ಸಿಲುಕಿದವರಾಗಲಿ ಸದ್ಧರ್ಮ ಬುದ್ಧಿಯುಳ್ಳವರು ನಿಮ್ಮ ಬುದ್ಧಿಗೆ ಎಂದಿಗೂ ಮತ್ತೆ ಹೇಗಿರುವರು? ಅರ್ಜುನ, ಸುದ್ದಿಗಳನ್ನು ಸುರಿಸುತ್ತ ಎನ್ನ ಮಂದಿರಕ್ಕೆ ಬರುವೆಯ? ಸುಂದರ, ನೀನು ಎನ್ನೊಡನೆ ಯುದ್ಧ ಮಾಡಲು ಬಂದಿಲ್ಲ, ಕಾಮದಾಟವನ್ನಾಡಲು ಬಂದಿರುವೆ. ನನ್ನೊಡನೆ ನೀನು ಯುದ್ಧ ಮಾಡಿ ಜಯಿಸಲಾರೆ. ನಲ್ಲ ಆದ್ದರಿಂದ ಸತ್ತು ಅಡಗಿಸಿ ನಿನ್ನ ಮಂದಿರದ ಕಡೆಗೆ ನಿನ್ನ ಕಾಲುಗಳಿಗೆ ಬುದ್ಧಿಯನ್ನು ಹೇಳಿ ಕಳುಹಿಸಿಕೊಟ್ಟು ಕಪ್ಪವನ್ನು ಕೊಟ್ಟು ಕುದುರೆಯನ್ನು ಬಿಟ್ಟು ಹೋಗುವುದಿಲ್ಲ. ಕಪ್ಪ ಕಾಣಿಕೆ ಕೊಡು ಎಂದು ಕೇಳಿದ್ಯಾ? ಹೌದಲ್ಲ ಸ್ತ್ರೀಯರೇ, ಕೊಡುವುದಿಲ್ಲ. ಕೊಡುವುದಿಲ್ಲವೆಂದರೆ ಬಿಡುವವರಾರು? ನನ್ನನ್ನು ಪ್ರೀತಿ ಮಾಡು, ನಿನಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸುವೆನು. ಮೊದಲು ಯುದ್ಧವನ್ನು ಮಾಡು, ಆಮೇಲೆ ಪ್ರೀತಿಯ ಸುದ್ದಿ ಮಾತನಾಡೋಣ. ಈಗ ಪ್ರೀತಿಯನ್ನು ಮಾಡು, ಆಮೇಲೆ ಗೊತ್ತಾಗುವುದು ಅದರ ಸುಖ ಏನೇನೋದು. ಎನ್ನ ಕುದುರೆಯನ್ನು ಯಾಕೆ ಕಟ್ಟಿ ಹಾಕಿದೆ? ಅರ್ಥ ಕಿರೀಟಿ, ಕಾಚಾವಿ, ಪರಮನಾರಿ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ಮನಮೋಹನಾಂಗಿ. ಪಾರ್ಥ, ನೀನಿಲ್ಲದೆ ಇನಿಯ ನೀ ಬಾರದೆ ಚೆಡ ಚೆಡ ಬಳಲಿನ ಬೆಂಡಾದೆನ. ಬಿಟ್ಟು ನಾ ಇರೇನು, ನಲ್ಲ ನಿನ್ನ ಬಿಟ್ಟು ನಾ ಇರೇನು, ನಲ್ಲ ನಿನ್ನ ಬಿಟ್ಟು ನಾ ಇರೇನು. ಹುಟ್ಟಾದ ಈ ಸಂಜೆ ವೇಳೆ ನಿನ್ನನ್ನೇ ಹುಡುಕೋತ ಬಂದೆ. ಹುಟ್ಟಾದ ಈ ಸಂಜೆ ವೇಳೆ ನಿನ್ನನ್ನೇ ಹುಡುಕೋತ ಬಂದೆ. ನಿನ್ನ ಕಾಣದೆ, ನಿನ್ನ ನೋಡದೆ, ನಿನ್ನ ಕಾಣದೆ, ನಿನ್ನ ನೋಡದೆ, ನಿನ್ನ ಇರಲಾರೆ ನಾನು. ಕೇಳ ಈ ಅಂತ ಮಾತು. ಹಾಗೆಲ್ಲ ಮೇಲೆ ಮೇಲೆ ಬರಬಾರದು ಸ್ತ್ರೀಯಳೇ, ಸ್ತ್ರೀಯಳೇ. ಹಾಗೆಲ್ಲ ಸನ್ನೆ ಮಾಡಿ ಯುದ್ಧ ಮಾಡುವುದನ್ನು ಬಿಟ್ಟು ಕಾಮದಾಟವನ್ನು ಆಡಬಾರದು. ಇನ್ನು ಇರಲಾರೆ ನಾನು. ಕೇಳ ಈ ಅಂತ ಮಾತು. ನಿನ್ನ ಬಿಟ್ಟು ಹೋಗಲಾರೆ ಬಾರ. ಪಾರ್ಥ, ಪ್ರೇಮಿಳೆ, ನಾನು ನಿನ್ನ ಬಯಸಿದ್ದು ಹೇಗಾಯ್ತು ಗೊತ್ತೇ? ಅದು ಏನಾಯ್ತು ಸ್ತ್ರೀಯಳೇ? ನಲ್ಲ ಸ್ತ್ರೀಯಳೇ, ಶ್ರೀರಾಮಚಂದ್ರನು ಸೀತೆಯನ್ನು ಬಯಸಿದಂತೆ ನಾನು ನಿನ್ನನ್ನು ಬಯಸಿ ಬಂದಿರುವೆನು. ಅವರಂತೆ ನನ್ನನ್ನು ತಿಳಿದುಕೊಂಡಿರುವೆ ನಾರಿಮಣಿ. ಯಾ ಅದರಂತೆ ನೀನು ನನ್ನ ರೂಪ ಲಾವಣ್ಯವನ್ನು ನೋಡಿ ತಾಳಲಾರದೆ ನಿನ್ನ ಬಳಿಗೆ ಬಂದಿರುವೆನು. ಎನ್ನ ಇಷ್ಟಾರ್ಥವನ್ನು ಪೂರೈಸು ಪಾರ್ಥ, ಮಾಡಬೇಡ ವ್ಯರ್ಥ. ನಿನ್ನ ಮನದಾಸೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇಂಥ ಬಣ್ಣದ ಮಾತುಗಳನ್ನು ಬಣ್ಣಿಸಿ ಬಣ್ಣಿಸಿ ಸುಂದರ, ನಾನು ನಿನ್ನಲ್ಲಿ ಹೆಚ್ಚಿನ ಮಾತುಗಳೇ
ಹೆಣ್ಣು ಹೊಣ್ಣು ಮಣ್ಣು ತಾನಾಗಿ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ನಿನ್ನಂತ ಪುರುಷನ ಲಕ್ಷಣವಲ್ಲ. ಅದು ಒಲಿಯಬೇಕಾದ ಅದೃಷ್ಟವಿದ್ದರೆ ಯಾರು ಅಡ್ಡ ಬಂದರೂ ತಪ್ಪುವುದಿಲ್ಲ ಸ್ತ್ರೀಯರೇ. ಅಡ್ಡ ಬಂದರೆ ತಪ್ಪುವುದಿಲ್ಲವೇ? ನೋಡು, ಮನಸ್ಸು ಮಾಡು. ಮನಸ್ಸು ಮಾಡಲಿನಲ್ಲಿ ಮಾತನಾಡುತ್ತಿರುವೆ. ಹೆಣ್ಣಿಗೆ ಎಂತೆಂಥವರು ಕಾರಿಗೆ ಹೋಗಿರೋರು. ಅಂತ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನು ಬಿಟ್ಟು ಹೆಣ್ಣಿನಿಂದ ಸುಖಪಟ್ಟನು. ಋಷಿಮುನಿಯಾಗಿ ತಪಸ್ಸನ್ನು ಕೆಡಿಸಿ ಅವನಿಗೆ ಎಂಥ ಗತಿ ಬಂದಿದ್ದು ನೋಡಿದೆಯಲ್ಲ ಸ್ತ್ರೀಯರೇ. ಅದರಂತೆ ನೀನು ನನ್ನನ್ನು ಕೂಡು. ಅದರಂತೆ ನಿನ್ನನ್ನು ಕೂಡಲು ಬಂದಿಲ್ಲ, ಯುದ್ಧವನ್ನು ಮಾಡಲು ಬಂದಿರುವೆ. ಕಿರೀಟಿ, ಸ್ತ್ರೀಯರೇ, ಅರ್ಜುನ, ಪಾರ್ಥ, ಹೇಳುವೆನ ಕೇಳು. ಸಿಂಧು ಸಿಂಧೂರ ಮಲ್ಲಿಗೆ ಬಂದೆ ಕುಮಾಲ ಬಾಳಿಗೆ. ಸಿಂಧು ಸಿಂಧೂರ ಮಲ್ಲಿಗೆ ಹೃದಯ ತಾಳದಲ್ಲಿ ಮಲನಾದ ಮಿಡಿಯಲ್ಲಿ ಸುಮಧುರ ಒಲವಸದೆ. ಮನಮೋಹನೆ, ನನ್ನನ್ನು ನಿನ್ನಿಂದ ಗೆಲ್ಲಲು ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ? ಸುಮ್ಮನೆ ಒಣ ಜಂಬದ ಮಾತುಗಳನ್ನು ಬಿಡು. ವ್ಯರ್ಥ ಮಾತುಗಳನ್ನು ಬಿಡುವಂದಿಯಲ್ಲ, ಯಾರಾದ್ರೂ ಕುದುರೆಯನ್ನು ಬಿಟ್ಟು ಬಿಡು. ಪ್ರಿಯ, ಸ್ತ್ರೀಯಳ ನೀನೆಂಥ ಸಾಮರ್ಥ್ಯನೆಂದು ನಾನೇನು ಬಲ್ಲಿದವಳಲ್ಲ. ತಿಳಿದಿಲ್ಲವೇ ಸ್ತ್ರೀಯಳೇ? ತಿಳಿದಿರುವೆನ ಕೇಳಿ ಹೇಳುವೆನು. ಅದೇನು ಸಲ್ಲಾಗಿ ಹೇಳು. ಪ್ರಿಯ, ನಾರಿಮಣಿ ನಲ್ಲ ಸ್ತ್ರೀಯಳೇ, ಈ ಕುದುರೆಯನ್ನು ಬಿಡಿಸಿಕೊಳ್ಳಲು ಬಂದಿರುವೆಯಲ್ಲ. ಸಹಜವಾಗಿ ಬಂದಿರುವನಲ್ಲ ಈ ಸ್ತ್ರೀಯಳೇ. ಕುದುರೆಯನ್ನು ಬಿಡಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಹೆಣ್ಣಾದ ನಿನಗೆ ಅಷ್ಟು ಆಟ ಇರಬೇಕಾದರೆ ಪುರುಷನಾದ ನನಗೆ ಎಷ್ಟು ಆಟ ಇರಬಾರದು? ಪಾರ್ಥ, ನಾರಿ, ನೀನು ಆ ಮುಖಡನ್ನು ಗೆದ್ದಿರಬಹುದು, ಆದರೆ ನನ್ನಂತ ಶ್ರೀಯಳನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗೆ ಮುದ್ದು ಮೋಹನಂಗೆ ಸುಂದರ, ನಮ್ಮ ಹನ್ನಯ್ಯನ ಯಜ್ಞ ಕುದುರೆಯನ್ನು ಕಟ್ಟಿದ್ದಕ್ಕೆ ಯುದ್ಧ ಮಾಡದೆ ಎನ್ನ ಮೇಲೆ ಬಿದ್ದು ಮುದ್ದು ಮಾನಸರಾಗಿ ಎನ್ನೊಡನೆ ಬಿದ್ದು ಸಾಯಲಿಲ್ಲ. ನಲ್ಲ, ನಾರಿ, ಸುಂದರ, ಮೂರ್ಛಗದ ಸಿಂಹ ಗರ್ಜನ ಎಂಬ ಅರ್ಜುನನೆಂಬ ಕೀರ್ತಿಗೆ ಕುಂದು ತರುವ ಸ್ತ್ರೀಯರೇ ಆಚೆಗೆ ನಿಲ್ಲು. ಈ ಪ್ರಮಿಳ ರಾಜ್ಯದಲ್ಲಿ ಈ ಮಲಯಾಳ ರಾಜ್ಯದಲ್ಲಿ ಈ ಪ್ರಮಿಳೆಯನ್ನು ಗೆದ್ದವರು ಇನ್ನು ಯಾರು ಹುಟ್ಟಿಲ್ಲ. ನನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಸಹೋದರಿಯೇ ಒಪ್ಪುವುದು. ನೋಡು, ಸ್ತ್ರೀಯರೇ, ನನ್ನನ್ನು ನೀನು ಅಪ್ಪಿಕೊಂಡರೆ ಕಟ್ಟಿದ ಈ ನಿನ್ನ ಕುದುರೆಯನ್ನು ಬಿಡುವೆನು, ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಿಯಾಗುವೆನು. ನಿನ್ನ ಸರಿಮನತನದ ಹೆಂಗಸರನ್ನು ನೋಡಿ ಇವಳೆಂತ ನೀತಿಗೆಟ್ಟ ಹೆಂಗಸನ್ನು ಹೀಯಾಳಿಸುವರು. ಆಚೆಗೆ ನಿಲ್ಲ. ಸುಂದರ, ಸ್ತ್ರೀಯರ ನಡತೆ ಏನು, ಸ್ತ್ರೀಯರ ಮಾತೇನು? ಎಲೈ ನೀತಿ ತಪ್ಪಿದ ಕೋತಿಯೇ, ನಲ್ಲ, ನೀನು ದೊಡ್ಡ ಅಂಗನಾಮಣಿಯಂತೆ ಸರ್ವ ವಿದ್ಯೆಯ ನಿಪುಣ ಎಂದು ಹೇಳಿಕೊಂಡು ಮಲಯಾಳ ದೇಶದ ರಾಣಿಯಾಗಿ ಮಲಯಾಳ ದೇಶದ ರಾಣಿಯಾಗಿ
ಪ್ರಿಯ, ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಡ. ಸ್ತ್ರೀ ಜನ್ಮವನ್ನು ಎತ್ತಿನ ಬಳಿಕ ಪವಿತ್ರವಾದ ಕಾರ್ಯಗಳ ಮಾಡುತ್ತಾ ಬಂದಿರುತ್ತದೆ ಎಂಬ ಕೀರ್ತಿ ಪಡೆದು ಈ ಪಳವಿಯ ಮೇಲೆ ಪಾಪ ಕಾರ್ಯಗಳಿಗೆ ಮನಗೊಳ್ಳದೆ ಹೌದೇ? ದೃಢ ಮನಸ್ಸಿನಿಂದ ಕೇಳುತ್ತಿರುವೆ ನಾನು, ನನ್ನನ್ನು ನೀನು ಪ್ರೀತಿಸಿ ಎಂದು. ಪುರುಷರು ನಂಬಿಕೊಂಡಂತೆ ಮಾಡಿಕೊಂಡರೆ ಸಾರ್ಥಕವಾಗುವುದು ನಾರಿ ವೈಯಾರಿ ಮದನ ಕಸಾರಿ ಸುಂದರ ವೈಯಾರಿ ಎನ್ನುವೆ ಎಲ್ಲ ಸಹಜವಾಗಿ ನಿನ್ನನ್ನು ತಯಾರು ಮಾಡಿ ಬಿಡುವೆನು. ನೋಡುವರ ತಾಳು ಹೇಳುವಿನ ಕೇಳು. ಸೊಗಸು ತುಂಬಿದ ಹೆಣ್ಣು ಮಲಗುವ ಮಾವಿನ ಹಣ್ಣು, ಸೊಗಸು ತುಂಬಿದ ಹೆಣ್ಣು ಮಲಗುವ ಮಾವಿನ ಹಣ್ಣು, ಹೀಗೆ ತಗೆ ನೀ ದೂರ ಹೋಗುವೆಯೋದಿ. ನಿನ್ನನ್ನು ಬಿಟ್ಟು ಇನ್ನು ಹೇಗೆ ಬಾಳಲಿ, ನಿನ್ನನ್ನು ಬಿಟ್ಟು ಇನ್ನು ಹೇಗೆ ಬಾಳಲಿ. ಬಾಯನೆಯ ಬಾರಸಕ ಬಾರೋ ಮನದನಿಯ, ಬಾರಸಕ ಬಾರೋ ಮನದನಿಯ. ಈಗರಾದವರ ನಾರಿಯರ ಗುಣ ಯುದ್ಧ ಮಾಡುವುದು ತರವಲ್ಲ. ತಕ್ಕ ಕಾರಣ ಗುರಿಯನ್ನು ಬಿಡಿಸಿಕೊಂಡ ಮುಂದಕ್ಕೆ ಹೋಗಲು ನಡೆ ಸಾರದೆ ಅದೇ ಪ್ರಕಾರವಾಗಲಿ ಭೂಪತಿ. ಅಹೋ ಸುಗುಣ ಸುಂದರ, ಮಲೆನಾಡಿನ ಹೆಣ್ಣೆ, ನೀನು ದಾರೋ ಏತಕ್ಕಾಗಿ ಇಲ್ಲಿಗೆ ಬಂದಿರುವೆ? ನನ್ನ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವಲ್ಲ. ಅಹೋ ಪ್ರಿಯ, ನಾರಿಮಣಿ ಕಟ್ಟಿದ ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆಯಾ? ಅಸಾಧ್ಯವಾಗಿ ಬಂದಿರುವನು. ಅಷ್ಟೊಂದು ಸುಲಭವೆಂದುಕೊಂಡಿರುವೆಯಾ? ಕಟ್ಟಿದ ಈ ಕುದುರೆಯನ್ನು ನಾನು ಬಿಡಬೇಕಾದರೆ ಎನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಳಬೇಕು. ಹಾಗಿದ್ದರೆ ಮಾತ್ರ ಈ ಕುದುರೆಯನ್ನು ಬಿಡುವೆನು. ಮಲೆನಾಡಿನ ಎಣ್ಣೆ, ನೀನು ಎಂಥ ನೀತಿಗೆಟ್ಟಳು. ಪುರುಷರ ಯಾರು ನೀಟಾಗಿ ಕಾಣುತ್ತಾರೋ ಅವರನ್ನು ಮದುವೆ ಮಾಡಿಕೊಂಡು ಕೇಳ್ತೀಯ? ಅಹೋ ಸುಗುಣ ಸುಂದರ, ಚಿತ್ತ ಬಿಟ್ಟದ ಎಣ್ಣೆ ಹೇಳುವೆನು ಕೇಳು, ಹೇಳುವೆನು ಕೇಳು. ಹೇಳುವೆನು ಕೇಳು, ಕೇಳು ಚೆನ್ನಾಗಿ ಹೇಳು. ಕೇಳು. ಬಂದೈತೆ ಪ್ರಿಯ ಬಂದೈತು, ನಿನ್ನ ಮ್ಯಾಲೆ ಪ್ರೀತಿ ಬಂದೈತು.
ಬದುಕಲಾರೆ ಬಾರ 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 ಬಾಸುಂದರ ಬಾರ ಬಾರ ಬಾಸುಂದರ ಬಂದೈತೆ ಪ್ರಿಯ ಬಂದೈತು ನಿನ್ನ ಮ್ಯಾಲೆ ಪ್ರೀತಿ ಬಂದೈತೆ ನಿನ್ನ ರೂಪಕ್ಕೆ ನಾನು ಸೋತೆನು ನಿನ್ನ ನೋಟಕ್ಕೆ ನಾನು ಒಲಿದೆನು ನಿನ್ನ ರೂಪಕ್ಕೆ ನಾನು ಸೋತೆನು ನಿನ್ನ ನೋಟಕ್ಕೆ ನಾನು ಒಲಿದೆನು ನಿನ್ನ ಬಿಟ್ಟು ಬಾಳಲಾರೆ ನಿನ್ನ ಬಿಟ್ಟು ಬದುಕಲಾರೆ ವಿಠಲ ಹತ್ತಿರ ಬಾ ಪಾಂಡುರಂಗ ವಿಠಲ ಬಾರ ಬಾರ ಬಾಸುಂದರ ಬಾರ ಬಾರ ಬಾಸುಂದರ ಬಂದೈತೆ ಪ್ರಿಯ ಬಂದೈತು ನಿನ್ನ ಮ್ಯಾಲೆ ಪ್ರೀತಿ ಬಂದೈತು ಅಹೋ ಸುಗುಣ ಸುಂದರ ನೀನು ಕಾಲಿಟ್ಟಿರುವುದು ಮಲಯಾಳ ರಾಜ್ಯಕ್ಕೆ ಕಟ್ಟಿದ ಈ ಅಶ್ವವನ್ನು ನಾನು ಬಿಡಬೇಕಾದರೆ ಎನ್ನನ್ನು ಮನಸಾರೆ ಪ್ರೀತಿಸಿ ಎನ್ನನ್ನು ಪಾಣಿಗ್ರಹಣ ಮಾಡಿಕೋ ಕಟ್ಟಿದ ಕುದುರೆಯನ್ನು ಬಿಡುವೆನು ಕಪ್ಪ ಕಾಣಿಕೆಯನ್ನು ಒಪ್ಪಿಸುವೆನು ಪ್ರಿಯ ತಿಳಿತೇ ನನ್ನ ಮನದ ವಿಷಯ ಚಂದ್ರ ವದನೆಯಾದ ಚಿತ್ರ ಇದೇನು ಚಿತ್ರ ಮುಖ ಚಂದನವನ್ನು ಕಾಣದವಳು ಇಂದು ಒಮ್ಮೆ ನನ್ನ ಬಾಯಿಂದ ಕರೆಯುವುದು ತರವಲ್ಲ ಇದೇ ಕಾವಲಿ ನೀನು ಎತ್ತರ ತಪ್ಪಿ ಮಾತನಾಡುವಂತೆ ಕಾಣ್ತಿದೆ ಇದು ಹೆಂಗಸರ ಘನತೆಯಲ್ಲ ಮಾತನಾಡಿದರೆ ನಾನು ನಿನ್ನ ಮೆಚ್ಚವನು ಹೇಳು ಹುಚ್ಚಳೆಂದರೆ ನೋಡು ಮಾಡುವ ಹೆಚ್ಚಿನ ವೀರನ ಮುಂದೆ ಹುಚ್ಚಾಗಿ ಉಚ್ಚರಿಸಬೇಡ ನೀನು ಎಷ್ಟು ಎಗರಾಡಿದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ನಿನ್ನಂತ ಹುಚ್ಚ ಬಾಲಿನ ನಾನು ಮೆಚ್ಚವನು ಏನು ಎತ್ತರದಿಂದ ದೂರ ನಿಂತು ಮಾತನಾಡು ನಾರಿ ವಯ್ಯಾರಿ ಮೊದಲಾಗದಾರಿ ತೆಲುಗರ ಎಂಕೋ ಬಣ್ಣನವರು ನಮ್ಮ ಸುಮಾಕನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಲಾ ಕಾಣಿಕೆ ನೀಡಿದಂತಹ ವೆಂಕೋ ಬಣ್ಣನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ತೆಲುಗರು ಈಶ್ವರಣ್ಣ ವೆಂಕೋಬಣ್ಣನವರು ನಮ್ಮ ಸುಮಾಕನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಲಾ ಕಾಣಿಕೆ ನೀಡಿದಂತ ಈಶ್ವರ ಅವ್ರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರಗಳು. ಅಹೋ ಪ್ರಿಯ, ಹೇಳುವೆನು ಕೇಳು. ಹಾಲೋ ಹಣ್ಣು ಹಾಲೋ ಹಣ್ಣು ಹಾಲೋ ಹಣ್ಣು ಕೋಡೆ ದಂಗ ಕೋಡೆ ನಾವು ಆಗುವ ನಾನು ನೇನು ಜೋಡೆ ಬಳಿ ಬಾರ 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 ನನ್ನ ಬಾಳಿನ ರಾಜ ನನ್ನ ಬಣ್ಣದ ತೇಜ ನನ್ನ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲೋ ಹಣ್ಣು ಹಾಲೋ ಹಣ್ಣು ಕೋಡೆ ದಂಡ ಕೋಡೆ ನಾವು ಆಗುವ ನಾನು ನೇನು ಜೋಡೆ.
ನಿನ್ನ ಮೇಲೆ ನನ್ನ ಮನಸ್ಸು ಬಹಳವಿದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳವಿದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನು. ಬಾ ಬಾಳಿನ ರಾಜ ನನ್ನ ಬಣ್ಣದ ತೇಜ, ಬಾ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಏನಿದು ಏನಿದು? ಹೆಣ್ಣೆ ಏನು? ಹಣ್ಣು ಸೇಬು ಹಣ್ಣು, ಸೇಬಣ್ಣು. ಹಾಲು ಹಣ್ಣು ಕೋಡೆ ದಂಡ ಕೋಡೆ, ನಾವು ಆಗುವ ನಾನು ನೀನು ಜೋಡಿ 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 ಜೋಡಿ. ಹತ್ತಿರ ಬರಬೇಕೆ? ನೀನು ಬಂದಿದ್ದು ನಾನಲ್ಲ. ನಾನು ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವು. ನಿನ್ನ ಮನಸ್ಸೋತಿಗೆ ನಾನು ಬಂದಿಲ್ಲ. ನಿನ್ನಂಥವರ ಸ್ತ್ರೀಯಗೆ ನಾನು ಒಪ್ಪುವುದಿಲ್ಲ. ಅಹೋ ಪ್ರಿಯಾ, ಏ ಪ್ರಿಯಳೇ, ನಾನು ಎಷ್ಟು ಹತ್ತಿರಕ್ಕೆ ಬಂದರೂ ಎನ್ನನ್ನು ತಿರಸ್ಕಾರ ಮಾಡುವಿಯಲ್ಲ ಪ್ರಿಯಾ. ಏ ಪ್ರಿಯಳೇ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಹಾಲಿದ್ದಾಗ ಹಬ್ಬ ಮಾಡಬೇಕು, ಯೌವನಿದ್ದಾಗ ಮದುವೆ ಮಾಡಿಸಬೇಕು. ಮುಪ್ಪಿನ ಕಾಲಕ್ಕೆ ಏನು ಮಾಡಬೇಕು? ಓಂ ನಮ ಶಿವಾಯ ಎಂದು ಶಿವಪಾರಾಯಣ ಮಾಡಬೇಕು. ಏ ಎಣ್ಣೆ ನನ್ನಂಥವರೇ ನಿನಗೆ ಬೇಕೆ? ಓಂ ನಮ ಶಿವಾಯ ಎಂದು ಶಿವಪಾರಾಯಣ ಮಾಡುವುದನ್ನು ಬಿಟ್ಟು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಏಕೆ ಬಂದಿರುವೆ? ಹುಡುಗಿಯೇ ಕೇಳಿದಾಗ ಹಾ, ಗೋಳಿನ ಹಾಲಲಲಲಲಲಲಲಲ. ಮಾಡಕ ಬಂದಿಲ್ಲ ನಾರಿ, ವಯ್ಯಾರಿ ನಾರಿ. ಪ್ರಿಯಾ, ಏ ಪ್ರಿಯಳೇ, ನಾನು ಹೋಗಲಿಕ್ಕೆ ಬಂದಿಲ್ಲ, ನಿನ್ನನ್ನು ಒಲಿಸಿಕೊಳ್ಳಲಿಕ್ಕೆ ಬಂದಿರುವೆ. ನಿನ್ನಂಥ ಹೆಣ್ಣನ್ನು ನಾನು ಒಪ್ಪುವುದಿಲ್ಲ. ಒಂದು ವೇಳೆ ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡದಿದ್ದರೆ ಯುದ್ಧ ಮಾಡಿ ನನ್ನನ್ನು ಗೆಲ್ಲಬೇಕಾಗುತ್ತದೆ ನೋಡು. ಇದೇ ಬುದ್ಧಿಲ್ಲದ ಹೆಣ್ಣೆ, ನಿನಗೇನು ಕಾಮದಾಸಿಯು ಹೆಚ್ಚಾಗಿರುವುದು? ನಿನ್ನ ಕಾಮದಾಸಿಯ ತೀರಿಸಬೇಕಾದರೆ 3 ನಿಮಿಷದಾಗ ತೀರಿಸುವನು. ಆ, ಅಹೋ ಪ್ರಿಯಾ, ಕಾಮದಾಹಕ್ಕೆ ಬಂದಿಲ್ಲ, ಪ್ರೀತಿ ಮಾಡಿ ಎಂದು ಕೇಳಿದ್ದು, ಪಾಣಿಗ್ರಹಣ ಮಾಡಿಕೋ ಎಂದು ಕೇಳಿದ್ದು. ಅದು ನನಗೆ ಎಷ್ಟು ಮಾತ್ರ ಆಗುವುದಿಲ್ಲ. ನೋಡುವೆಯಾ, ನೋಡಿ ನನ್ನ ಚಿತ್ರದ ಯುದ್ಧ ಮಾಡಿ ಇಷ್ಟು ಜನರ ಎದುರು ಸೋತು ಹೋಗುವುದಕ್ಕಿಂತ ಸುಮ್ಮನೆ ಒಪ್ಪಿಕೊಂಡು ಬಿಡು. ಏನೇ ಬುದ್ಧಿಲ್ಲದ ಹೆಣ್ಣೆ, ಹೇಳುವೆನು ಕೇಳು, ನಿನಗೆ ಹೇಳುವೆನು ಕೇಳು, ನಿನಗೆ ಸ್ವಲ್ಪ ಹೇಳುವೆನು ಕೇಳು, ಹೇಳುವೆನು ಕೇಳು, ಹೇಳುವೆನು ಕೇಳು, ಹೇಳುವುದೇನೋ ನಾನು ಹೇಳ್ತೀನಿ ಕೇಳು. ನಾನು ಹೇಳುವುದನ್ನು ಕೇಳು. ಹೇಳು ಚೆನ್ನಾಗಿ ಹೇಳು. ಆ, ಆ, ಆ. ಸಮಾಧಾನ ಸಮಾಧಾನ, ಆಹಾ ಸಮಾಧಾನ. ಏನೇ ಬುದ್ಧಿಲ್ಲದ ಹೆಣ್ಣೆ, ಮುಟ್ಟಬೇಡ, ನನ್ನಿಂದ ಬರಬೇಕಾಗುತ್ತದೆ ನೋಡು. ಚೋಳಿಗೆ ತಲೆ ಇಲ್ಲ, ಕೋಳಿಗೆ ಮನೆ ಇಲ್ಲ, ನಿನ್ನಂಥವರಿಗೆ ಕುತಸ್ಥಯಂಗಳ ಇಲ್ಲ, ನನಗೆ ನೀನು ಬೇಕಿಲ್ಲ. ಆಹಾ. ಪ್ರಿಯಾ, ಏ ಪ್ರಿಯಳೇ, ಮಾತನಾಡುವುದು ಸುಲಭ, ಕಾರ್ಯರೂಪಕ್ಕೆ ತರುವುದು ಬಲು ಕಷ್ಟ ನೋಡು. ವಿಚಾರ ಮಾಡಿ ನೋಡು. ಕಷ್ಟದ ಆದರೂ ಚಿಂತೆ ಇಲ್ಲ, ಮುಂದೆ ಏನಾಗುವುದು ಆಗಲೇ. ಪ್ರಿಯಾ, ಹೇಳಿ ಮನೆ ಹೇಳುವೆನು ಕೇಳು, ಚೆನ್ನಾಗಿ ಹೇಳು. ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನಮ್ಮ ಸಂಬಂಧವೋ,
ಎಂದು ನಿನ್ನ ನೋಡುವ ಆಸೆ ನನ್ನ ಮನದಲ್ಲಿ, ಎಂದು ನಿನ್ನ ಕೊಡುವ ಆಸೆ. ಅಂತರಾಳದಲ್ಲಿ ಏನೇನು ಕಂಡೆ ನೂರು ಕನಸು, ನನ್ನ ಮಾತುಗಳಿಗೋ ನಲ್ಲ ನೀನು ನನ್ನ ಮನಸ್ಸು. ಏನು ಆತರವು ಏನು ಕಾತರವು ನಲ್ಲ ಎನ್ನು ಕಾಣೆನು ಅನುರಾಗದ ಹೊಸ ಆನಂದವೋ. ಅಹೋ ವೀರಾದಿ ವೀರನೇ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ಈ ನನ್ನ ಪ್ರೇಮದ ಆಲಾಪನೆಯನ್ನು ಸ್ವೀಕಾರ ಮಾಡು. ಅಹೋ ಸುಂದರ, ಒಂದು ವೇಳೆ ನೀನು ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿದ್ದೆ ಆದರೆ ಯುದ್ಧದಲ್ಲಿ ಸೋತು ಅವಮಾನವಾಗಬೇಕಾಗುತ್ತದೆ. ಸುಂದರ, ತಿಳಿದು ನೋಡು ಈ ಹೆಣ್ಣಿನ ವಿಚಾರ. ಯುದ್ಧದಲ್ಲಿ ನಿಮ್ಮನ್ನು ಒತ್ತು ಕಡಿಮೆ ಹತ್ತು ಕಾಗಿಗಳಿಗೆ ಅಕ್ಕೂಟವನ್ನು ಗುಣಪಡಿಸಲಿದ್ದರೆ ನೀತಿಗಟ್ಟ ಎಣ್ಣೆ ಯಾವ ಜಾತಿ ಸ್ತ್ರೀಯರು ನೀನು ಸರಿಯಾಗಿದ್ದರೆ ನಾರಿ, ಸರಿ ತಪ್ಪಿದ ಮಾರಿ. ಗಾಮಿನಿ, ಇರು ಇರು ನೋಡೋಣ, ಸ್ವಲ್ಪ ಹೊತ್ತಾದ ಮೇಲೆ ಗೊತ್ತಾಗುತ್ತದೆ. ಆಮೇಲೆ ಯುದ್ಧ ಮಾಡಲಿಕ್ಕೆ ನೀನು ಸಿದ್ಧರಾಗಿದ್ದು ಖರ್ಚ್ಯ ಮಾತು ನಾನು ಕೂಡುವುದಲ್ಲ. ಭಯ ಬಡಿರೇ ಹೇಳುವಂತ ನಾನು ಕೇಳು. ಪ್ರಿಯಾ, ಕೋಪ ಮಾಡಿಕೊಳ್ಳಬೇಡ. ಕುಡಿ ಕುಡಿ, ಚೆನ್ನಾಗಿ ಕುಡಿ. ನನಗೇನು ಕೋಪವಿಲ್ಲ, ಜೊತೆಯಾಗಿ ನನಗೇನು ಕೋಪ ಆಗುವುದಿಲ್ಲ. ನಿನ್ನಂತ ಮಾತು ನಾನು ಲಗ್ನ ಮಾಡಿಕೊಳ್ಳುವುದಿಲ್ಲ. ಆಹೋ ಪ್ರಿಯಾ, ಜೊತೆ ಜೊತೆಯಾಗಿ ಇರೋಣವೇ? ಹೇಳುವೆನು ಕೇಳು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲೇನೆ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲೇನೆ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದೆಗೋ. ಕನಸಲ್ಲಿ ಕಂಡಾಸೆ, ಮನಸ್ಸಲ್ಲಿ ಇರುವಾಸೆ, ಇನ್ನೇನು ಬೇಕಿಲ್ಲ ನನ್ನ ಅಣಿಯನಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನಿನ್ನ ಬಿಡಲಾರೆ ನಾನೆಂದೆಗೋ. ತೆಲುಗರ ಗಂಗಾಧರಣ್ಣನವರು 4 ಮಂದಿ ಸ್ತ್ರೀಯರಿಗೆ 100 ರೂಪಾಯಿ ಕಾಣಿಕೆಯಾಗಿ ನೀಡಿರುತ್ತಾರೆ. ಅಹೋ ಪ್ರಿಯಾ, ಸುಮ್ಮನೆ ತಡ ಮಾಡದೆ ನನ್ನ ಪ್ರೇಮವನ್ನು ಸ್ವೀಕಾರ ಮಾಡು. ಕಟ್ಟಿದ ಕುದುರೆಯನ್ನು ಬಿಡುವೆನು, ನಿನ್ನ ಇಚ್ಛೆಯಂತೆ ನಡೆದುಕೊಳ್ಳುವೆನು. ರಾಜ ರವಿಕೋಟಿ ತೇಜ. ಸುಂದರಿ ಕಂಬು ಕಂದರಿ ಪುರಜರನ್ನು ಅಂಗದ ತಾಪದ ಕರೆಯುವ ಸ್ತ್ರೀಯರನ್ನು
ಇದುವರೆಗೆ ನಾನು ನೋಡಿಲ್ಲ, ಮುಂದೆ ನಾನು ನೋಡುವುದಿಲ್ಲ. ಈಗ ಏನಾಯಿತು? ಇನ್ನೂ ಒಂದು ನಾಟ್ಯ ಮಾಡು, ಮುಂದೆ ನೋಡೋಣ. ಋಷಿಕೇತು ಬಳಿರಯ್ಯಲ್ಲ ಈ ಋಷಿಕೇತು. ಸೈಲೆನ್ಸ್. JCP ರಾಮಾಂಜನಿ ಅಣ್ಣನವರು ನಮ್ಮ ಸುಮಾಕನವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಲಾ ಕಾಣಿಕೆ ನೀಡಿದಂಥ ರಾಮಾಂಜಣ್ಣನವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಋಷಿಕೇತು, ಏನು ಮಾಡುತ್ತಿರುವೆ? ಹಾಗಾದ್ರೆ ಹೇಳುವೇನು ಕೇಳು. ಯಾರ ಮಾತು ಕೇಳ್ಬೇಕು ನಾನು? ಯಾರ ಮಾತು ಕೇಳ್ಬೇಕು ನಾನು? ಬಳಿರಯ್ಯಲ್ಲ ಈ ಋಷಿಕೇತು. ಮದನ ಮಿಲನ ಮನಸಾರೆ ಮೆಚ್ಚಿ ಮನಸಾರೆ ನಿಂತನು ದಾಸನಾಗಿ ಚಿನ್ನ ಬಾರೈ ಮದನ ತೋರೈ ಮಿಲನ. ವಸಂತ ಮಾಸದ ಬನ ಶೃಂಗಾರ ಮಧುರವಾಣಿಯ ಪ್ರೇಮ ಸಾರ ತೋರು ನಿನ್ನ ಲಾವಣ್ಯಪುರ, ತೋರು ನಿನ್ನ ಲಾವಣ್ಯಪುರ, ನನ್ನ ಹೃದಯದ ಪ್ರೇಮದಾರ. ಬಾ ಬಾ ಬಾರೈ ಮದನ ತೋರೈ ಮಿಲನ ಮಿಲನ ಮಿಲನ. ಪ್ರಿಯಾ, ಇನ್ನು ಮೇಲೆ ಆದರೂ ಕೂಡ ನನ್ನ ಪ್ರೇಮವನ್ನು ಸ್ವೀಕಾರ ಮಾಡಿ ಎಂದು ಬೇಡಿಕೊಳ್ಳುವೆನು. ರನ್ನ ಬುದ್ಧಿ ಸಂಪನ್ನ. ನಿನ್ನ ಇಷ್ಟಂತ ಆಗಲಿ ಚಿತ್ರರೇಖ. ಬಳಿ ಬಳಿ ಪ್ರಜಮ್ಮ ಈಗೇನು ಈಗ ಚಿತ್ರರೇಖೆಯ ಏನಾಗಿದೆ ಪ್ರಜಮ್ಮನೇ ನಮ್ಮ ಪರಾಕ್ರಮನ. ಬಳಿರಯ್ಯಲ್ಲ ಈ ಋಷಿಕೇತು. ಈ ಸ್ತ್ರೀಯರ ಮುಂದೆ ವೀರ ಪೌರುಷವನ್ನು ತೋರಿಸಿದರೆ ಬಂದ ಭಾಗ್ಯವೇನು? ತಡ ಮಾಡದೆ ಈ ಮಣಿದಿ ಮಣಿಯರನ್ನು ಅಡಿಗೆ ಮನೆಗೆ ಕರೆಯಿಸಿ ಕುದುರೆಯನ್ನು ಬಿಡಿಸಿ ತರುವೇನೋ. ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಮಂಡೆಯಂ ಖಂಡಿಸಿ ಈ ಖಡ್ಗದಿಂದ ಜಡಿದು ಈ ಪೊಡವಿಗೆ ಗಡಿವು ಬಿಡುವನು. ಅಭಿನಂದನ, ನೋಡನ್ನ ಪರಾಕ್ರಮವನ. ಗೌರಿ ಹಬ್ಬದ ಪ್ರಯುಕ್ತವಾಗಿ ರೇಣುಕೆಯಲ್ಲಮ್ಮ ಬಯಲಾಟವನ್ನು ಇದೇ ಗ್ರಾಮದೊಳಗೆ ಆಡುತ್ತಿದ್ದಾರೆ. ಗಾರ್ಲಿಂಗಪ್ಪ ಮಾಸ್ಟರ್ಗೆ 400 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿರುತ್ತಾರೆ. ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ಕುದುರೆಯನ್ನು ಬಿಡಿಸಲೋಲಕ್ಕೆ ಬಂದಿರುವನು. ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಿರುವೆಯಾ? ಹೌದು ಶ್ರೀಯಳೇ. ಅದೆಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಅದ್ಯಾತಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ? ಸುಂದರ, ಎಲೆ ನಾರಿ, ಪ್ರಿಯಾ, ಎಲೆ ವಯ್ಯಾರಿ, ಮೊದಲು ನನ್ನ ಪ್ರೀತಿಯನ್ನು ಪಡೆದುಕೋ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಎಣ್ಣೆ ಎಲೆ ಎಣ್ಣೆ ದೂರ ನಿಂತು ಮಾತನಾಡು. ಎಲೆ ಶ್ರೀಯಳೇ, ಚೆನ್ನಾಗಿ ಹೇಳು. ಓ ಪ್ರಿಯತಮ, ಬಾ ಪ್ರಿಯತಮ. ಸುಂದರ, ಎಲೆ ವಯ್ಯಾರಿ, ಬಾ ಚಂದ್ರಮ.
ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಓ ಪ್ರಿಯತಮ ಬಾ ಪ್ರಿಯತಮ ಬಾ ಚಂದ್ರಮ ಪ್ರೇಮದ ಸಿರಿಯಲ್ಲಿ ನೆನೆದಿರುವೆ ನಾ ಅಂಜದಲ್ಲಿ ಪ್ರೇಮದ ಸಿರಿಯಲ್ಲಿ ನೆನೆದಿರುವೆ ನಾ ಅಂಜದಲ್ಲಿ ಓ ಪ್ರಿಯತಮ ಬಾ ಪ್ರಿಯತಮ ಬಾ ಚಂದ್ರಮ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಸುಂದರ ಎಲೈ ನಾರಿ ಪ್ರಥಮ ಎಲೈ ವಯ್ಯಾರಿ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಹತ್ತಿರಕ್ಕೆ ಓಡೋಡಿ ಬಂದಿರುವೆನು ಸುಂದರ ಎಲೈ ಹೆಣ್ಣೆ ಎಷ್ಟು ಮಾತ್ರಕ್ಕೂ ಕಟ್ಟಿದ ಕುದುರೆಯನ್ನು ಬಿಡಲಾರೆವು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾರರಗವು ಸುಂದರ ಎಲೈ ಹೆಣ್ಣೆ ನನ್ನ ಪ್ರೀತಿಯನ್ನು ಒಪ್ಪಿಕೋ ಸುಂದರ ಆಹೇ ಮೋಹನಾಂಗಿ ಕೋಮಲಾಂಗಿ ಕಾಮನ ಬಾಧೆಯನ್ನ ಕಂಗೆಟ್ಟು ತಡಬಡಿಸುವುದು ನಿನಗೆ ಸರಿಯಲ್ಲ ಏತಕ್ಕೆ ಸರಿಯಲ್ಲ ಎಲೈ ಜಡಜಗಂಧೆ ಜಡದಾಸ್ತ್ರರ ಕಲಹದೋಳು ಎಲ್ಲ ಮನಸ್ಸು ತಡಬಿಡಿಸೆಂದು ನುಡಿಯುವುದು ನಿನಗೆ ತರವಲ್ಲ ಎಲೈ ಹೆಣ್ಣೆ ಕೂಡ ಅರ್ಜುನನಂತೂ ನಿನ್ನಂತೆ ಬೇಡಿಕೊಂಡಳು ಎಲೈ ಶ್ರೀಯಳೇ ಚಿತ್ರರೇಖೆಯು ಸಹ ಋಷಿಕೇತು ನನ್ನ ಅಪ್ಪಿಕೊಳ್ಳುವುದಕ್ಕೆ ಮನ ಒಪ್ಪಿದಳು ಎಲೈ ವಿಚಿತ್ರ ರೇಖೆ ಸುಂದರ ನೀನು ನಿರ್ಲಜ್ಜೆಯಿಂದ ನನ್ನನ್ನು ಮಾನನಾಟಕ್ಕೆ ವಿಚಿತ್ರವಾಗಿ ಪೀಡಿಸುವ ಎಲ್ಲ ಬಳಿದೆ ನೀಚರುತ್ತೆಂತೆ ಕಾಣುತ್ತದೆ ಎಲೈ ಹೆಣ್ಣೆ ಪುರುಷರನ್ನ ಆನಂದಪಡಿಸಿದರೆ ಏನಾದರೂ ಕೊಡುವರೆಂಬ ಆಸೆಯಿಂದ ನಮ್ಮನ್ನು ಈಗ ಪೀಡಿಸಿದರೆ ನಾನು ಎಂದಿಗೂ ಒಪ್ಪುವುದಿಲ್ಲ ಹೌದೇ ಇಂಥ ನೀಚ ವೃತ್ತಿಯನ್ನು ಕೇಶವನಂದನನು ಆಸೆ ಪಡುವನೇ ಹೇಗೆ ಎಲೈ ಹೆಣ್ಣೆ ಸುಂದರ ನೀವು ಕುದುರೆ ಕಟ್ಟಿರುವುದಾದರೂ ಅದಕ್ಕಾಗಿಯೇ ಎಲೈ ಪೊಡಿಬಳಾದ ಮಲಯಾಳ ದೇಶದ ರಾಣಿ ನಿಮ್ಮ ಮಾಯ ವಿದ್ಯೆಯನ್ನು ಬಲ್ಲಿದವನಿಂದ ಬಿತ್ತರಿಸಿದರೆ ಇಲ್ಲಿ ತತ್ತರ ಪಡುವರು ಯಾರು ಇಲ್ಲ ಎಲೈ ನಾರಿ ಸುಂದರ ನಿನಗೆ ನಾಚಿಕೆ ಮಾನ ಮರ್ಯಾದೆ ತುಚ್ಚಳೆ ಆಚೆಗೆ ನಡೆಯಾತು ಮೂರ್ಖಳೆ ಪ್ರದ್ಯುಮ ಎಲೈ ವಯ್ಯಾರಿ ಆಚೆಗೆ ಹೋಗುವುದಕ್ಕೆ ಬಂದಿಲ್ಲ ಯಾರು ಎದುರು ಸಲುವಾಗಿ ಬಂದಿವೆ ನಾರಿ ನಿನ್ನನ್ನು ಪ್ರೀತಿ ಮಾಡುವುದಕ್ಕೆ ಬಂದಿರುವೆನು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯಳೆ ಸಾಧ್ಯ ಮಾಡಾಗುವುದಿಲ್ಲ ಸ್ತ್ರೀಯಳೆ ದೂರ ಹೋಗುವೆ ದೂರ ನಿಂತು ಮಾತನಾಡು ಎಲೈ ವಯ್ಯಾರಿ ದೂರ ನಿಲ್ಲಬೇಕೇ ಹೌದು ಸಹಜವಾಗಿ ನಿಲ್ಲಬೇಕು ಸ್ತ್ರೀಯಳೆ ಹೇಳುವನಿ ಕೇಳು ಅದೇ ಚೆನ್ನಾಗಿ ಹೇಳು ಬಾರೋ ಸುಂದರನೇ ಎನ್ನ ಚಂದಿರನೇ ಬಾರೋ ಸುಂದರನೇ ಎನ್ನ ಚಂದಿರನೇ
ರೂಪವ ಕಂಡು ಬಂದೆ ಪ್ರಿಯತಮನೇ ಅನುರಾಗದ ಆಲಾಪನೆ ಆನಂದಿಸೋ ಬಾರೋ ಸುಂದರನೇ ಎನ್ನ ಚಂದಿರನೇ ನಿನ್ನ ರೂಪವ ಕಂಡು ಬಂದೆ ಪ್ರಿಯತಮನೇ ನಿನ್ನಯ ರೂಪಕ್ಕೆ ಸೋತೆನು ನಾನು ಹೇಳು ಧೀರನೇ ನಿನ್ನಯ ಮೆಚ್ಚಿರುವೆ ಬಾರೋ ಸುಂದರ ಬಾರೋ ಸುಂದರನೇ ಎನ್ನ ಚಂದಿರನೇ ನಿನ್ನ ರೂಪವ ಕಂಡು ಬಂದೆ ಪ್ರಿಯತಮನೇ ವೀರ ಸೈಲೆನ್ಸ್ ಒಳಪ್ಪರ ಸಣ್ಣಮಂತನವರು ಸ್ತ್ರೀ ಪಾತ್ರ ಮಾಡಿದಂಥ ಮೂವರಿಗೆ 100 ರೂಪಾಯಿ ಬಹುಮಾನವಾಗಿ ಅರ್ಪಿಸುತ್ತಾರೆ. ಪ್ರಿಯಾ ಎಲೆ ಸ್ತ್ರೀಯಳೇ, ನಾನೆಷ್ಟು ಬೇಡಿಕೊಂಡರೂ ನೀನು ಒಂದೇ ಹಠ ನಡೆದಿರುವೆಯಲ್ಲ. ಹೌದು ಸ್ತ್ರೀಯಳೇ. ಪ್ರದ್ಯುಮ್ನ ಎಲೆ ವಯ್ಯಾರಿ, ನಿನ್ನ ರೂಪಕ್ಕೆ ಮನಸೋತು ನಿನ್ನ ಮೇಲೆ ಪ್ರೀತಿಯನ್ನಿಟ್ಟು ನಿನ್ನ ಮೇಲೆ ಕಂಗಿಟ್ಟು ಓಡೋಡಿ ಬಂದಿರುವೆನು. ಹೌದೇನು ಸ್ತ್ರೀಯಳೇ? ಓಡಿ ಬಂದ ಸ್ತ್ರೀಯಳನ್ನು ಒಲ್ಲೆ ಎನ್ನುವುದು ಪುರುಷರ ಲಕ್ಷಣವಲ್ಲ. ಎಲೆ ಎಲೆ ನಾ ಪ್ರಿಯಾ ಕೇಳನ್ನ ಹಿತ ನುಡಿಯ ಎಲೆ ಮೂಡ ಬಡಿದೆ ಸುಂದರ ನಿನ್ನ ಬಡಿವಾರದ ನುಡಿಗಳಿಂದ ಎಲ್ಲ ತಡೆದು ನೋಡುವಯಾ? ಹೌದು ಪ್ರಿಯಾ. ಓ ಕಣ್ಣಂತ ಬಗಳಿದರೆ ನಿನ್ನ ಮಣ್ಣೆ ಎಂಬಿಡಿದುಕೊಂಡು ಈ ರಣ ಬಡುವಿಗೆ ಕೆಡವಿ ಬಿಡುವೆನು. ಎಲೆ ಸ್ತ್ರೀಯಳೇ, ದೂರ ನಿಂತು ಮಾತನಾಡು. ದೂರ ನಿಲ್ಲು ಸ್ತ್ರೀಯಳೇ, ಹತ್ತಿರ ಬಂದರೆ ಕೆಟ್ಟು ಹೋಗುವೆ. ನೀನು ಮಂಡೆಯೂರಿ ಎಲ್ಲ ಬೇಡಿಕೊಂಡರೆ ಎನ್ನ ಉದ್ದನ್ನತನದ ಮನಸ್ಸು ಏನಾದರೂ ಒಡಂಬಡಿಯುವುದೇ ಹೇಗೆ? ಎಲೆ ಸ್ತ್ರೀಯಳೇ, ಪ್ರದ್ಯುಮ್ನ ನಿನ್ನ ನ್ಯಾಯ ಅನ್ಯಾಯಗಳ ಪರಿವಿಲ್ಲದೆ ಮನುಷ್ಯರಿಗೆ ನೀಟಾದ ಮೇಟಿ ಮನುಷ್ಯರನ್ನು ಬಯಸಿದ ಕ್ಷಣಕ್ಕೆ ನಿನ್ನ ಅಪೇಕ್ಷೆಯನ್ನು ತೀರಿಸುವರೇ ಹೇಗೆ? ಎಲೆ ವಯ್ಯಾರಿ, ಪ್ರಿಯಾ ನಿನ್ನ ಮಾನ ಮರ್ಯಾದೆಗಳನ್ನು ಕೀಳಾಗಿ ನೋಡಿಕೊಳ್ಳುವ ಜಾನುಸಿಯಳೆ. ಸಾಕು ಮಾಡಿ ನಿನ್ನ ಶುದ್ಧ ಮಾತುಗಳನ್ನು. ವಿಚಿತ್ರ ಪ್ರದ್ಯುಮ್ನ ಇಂಥ ಮಾತುಗಳನ್ನಾಡಿ ಪದವಿಗೆ ಯಾತಕ್ಕೆ ಕುಂದು ತಂದುಕೊಳ್ಳುವಿ ನಾರಿ? ಇಡೀ ನನ್ನ ಮಂದಿರಕ್ಕೆ ದಾರಿ. ಪ್ರಿಯಾ ಈಶ್ವರ ಯಂಕೋಬಣ್ಣನವರು ಸುಜಾತನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಈಶ್ವರಪ್ಪ ಅವರಿಗೆ ಎನ್ನ ಪೂರ್ವಕವಾದ ಧನ್ಯವಾದಗಳು. ಪ್ರದ್ಯುಮ್ನ ಎಲೆ ಶ್ರೀಯಳೇ, ನನ್ನ ನೋಡು. ಸಾಧ್ಯವಾಗಿ ನೋಡುವುದಿಲ್ಲ ಶ್ರೀಯಳೇ. ಯಾರನ್ನು ನೋಡುತ್ತಿರುವೆ? ನಾನು ಪ್ರಕೃತಿಯನ್ನು ನೋಡುವನೆ ಶ್ರೀಯಳೇ. ನಾನು ನೀನು ನನ್ನನ್ನು ನೋಡಿದರೆ ನಾನು ಏನು ಮಾಡಬೇಕು ಶ್ರೀಯಳೇ? ನಾನು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಶ್ರೀಯಳೇ. ನಾನು ಸಾಧ್ಯ ಆಗುವುದಿಲ್ಲ ಶ್ರೀಯಳೇ. ಕೇಳು. ಅದೇನು ಚೆನ್ನಾಗಿ ಹೇಳು. ನಾನು ಸುಂದರ ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಲಿಯುವ, ಓ ಮಳ ಚೆಲ್ಲಿದಂಗೆ ತೇಲಿ ನಲಿಯುವ, ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಲಿಯುವ, ಓ ಮಳ ಚೆಲ್ಲಿದಂಗೆ ತೇಲಿ ನಲಿಯುವ. ಬಾಬಾರೋ ನನ್ನ ರಾಜ ನೀನಾದೆ ರವಿ ತೇಜ, ನಿನ್ನ ಬಿಟ್ಟು ಹೋಗಲಾರೆ ಹತ್ತಿರ ಬಾ.
ಬಿಟ್ಟು ಹೋಗಲಾರೆ ಹತ್ತಿರ ಬಾ. ನೋಡಿದಂಗೆ ಕೂಡಿ ನಲಿಯುವ ಪ್ರತಿಮಾ ಸುಂದರ ಸ್ತ್ರೀಯಳೆ ಎಣ್ಣೆ ಬೇಡ, ಅದೇ ಅದಕ್ಕೆಲ್ಲ ಬೇಡ ಹೆಣ್ಣೆ. ಪುರಯಸಿ ಎಂದು ಕರಿ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಸುಂದರ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನನ್ನು ಲಗ್ನವನ್ನು ಮಾಡಿಕೊ. ಕಂಡೆಯ ವೀರ ಮಹಾಶೂರ. ಎಲೆ ಮಾತಿನ ಜಾಣೆ ಜಾಣ, ನೀನು ಯುಕ್ತಳನ್ನು ವಿನಯುಕ್ತಿಯಿಂದ ಹೇಳುವುದಕ್ಕೆ ಪುರುಷರ ಜಾಲವನ್ನು ಧಿಕ್ಕರಿಸುವಯ. ಎಲೆ ನಾರಿಮಣಿ, ಎಲೆ ಸ್ತ್ರೀಯಳೆ ದೂರ ನಿಂತು ಮಾತನಾಡು. ಎಲೆ ನಾರಿಮಣಿ, ಸುಂದರ ಎಂಗಳೆಯರ ಮಾತಿಗೆ ಪುರುಷನ ಮನಸ್ಸುಗೊಳ್ಳದಿದ್ದರೆ ವಿಕ್ರಮೆಂಬ ನಾಮವೇನಾದರೂ ಹೋಗಬಲ್ಲದೆ? ಹೌದೇ ಎಲೆ ಸ್ತ್ರೀಯಳೆ, ಪ್ರಿಯಾ, ಈ ಜಗತ್ತನ್ನು ಕಿತ್ತಿ ಬೀಸಾಡುವ ಈ ಕಲಿಭಟೋತ್ತಮನ ಮುಂದೆ ನಿನ್ನ ಅನಿತ್ಯವಾದ ಮಾತುಗಳನ್ನು ಬೊಗಳುವಯ. ಎಲೆ ಸ್ತ್ರೀಯಳೆ ಸುಂದರ, ಬಳಿರೇ ಬಳಿರ ಎಲೆ ಅರ್ಜುನನು ಸುಗೇತಿಗಳಿರ ಪ್ರದ್ಯುಮ್ನನೇ, ಹೆಜ್ಜೆಗೂ ಲಜ್ಜೆಯನ್ನು ತೋರಿದ ಈ ಸ್ತ್ರೀಯರನ್ನು ನಾವು ರಕ್ಷಿಸುವುದು ಏತಕ್ಕೆ? ಹೌದೇ ಪ್ರದ್ಯುಮ್ನ? ಇಲ್ಲ ನಾದು ರಕ್ಷಿಸುವುದು ಏತಕ್ಕೆ? ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಕುದುರೆಯನ್ನು ತೆಗೆದುಕೊಂಡು ಹೋಗೋಣ ಧನಂಜಯ. ಆಗುವುದು ನಮಗೆ ಖಂಡಿತ ಜಯ. ನಿನ್ನಿಷ್ಟದಂತೆ ಪ್ರದ್ಯುಮ್ನನೇ. ಅರ್ಜುನ, ಋಷಿಕೇತು, ಪ್ರದ್ಯುಮ್ನಾದಿಗಳರ ಈ ಮಲಯಾಳ ದೇಶದ ನಾರಿ ಅಂದರೆ ಸಾಮಾನ್ಯದ ಹೆಣ್ಣೆ ಅಂತ ತಿಳಿದುಕೊಂಡಿರುವಿರಾ? 3 ಲೋಕದ ಗಾಂಡೀವಿಯನ್ನು ಸಾಮಾನ್ಯನವನೆಂದು ತಿಳಿದುಕೊಂಡಿರುವಿರಾ? ಅರ್ಜುನ, ಪ್ರಿಯವೇ, ಹೇಳುವೆನೆ ಕೇಳು. ವಿಸ್ತಾರವಾಗಿ ಹೇಳು. ಅಮರವೇ ಎಲ್ಲ ನೀನು ಗೆಲ್ಲದೆ, ಬರಿದೆ ಮಾತಿನಿಂದ ಫಲವೇನಿದೆ? ಮೂಲೋಕ ಮಹಾವೀರ ನೀನೌದು, ಎನ್ನಲಿಂದ ನಿನ್ನ ಶೌರ್ಯ ಅಡಗುವುದು. ಮೂಲೋಕ ಮಹಾವೀರ ನೀನೌದು, ಎನ್ನಲಿಂದ ನಿನ್ನ ಶೌರ್ಯ ಅಡಗುವುದು. ಮಲಯಾಳ ದೇಶ ನಾರಿ ವೈರಿಗಳಿಗೆ ಮಾರಿ, ಮಲಯಾಳ ದೇಶ ನಾರಿ ವೈರಿಗಳಿಗೆ ಮಾರಿ, ನನ್ನ ನೀನು ಗೆಲ್ಲಲಾರೆ. ಮಾತಿನಿಂದ ಏನು ಫಲವಿದೆ? ಸಮರವೇ ಎಲೆ ಅರ್ಜುನ, ಪ್ರಮಿಳೆ, ಈ ಪ್ರಮಿಳೆಯನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವೇ? ಅದ್ಯಾತಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ? ಆ ಮುಕ್ಕಣ್ಣನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದಿರಬಹುದು, ಆದರೆ ಈ ಪ್ರಮಿಳೆಯನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದ್ಯಾತಕ್ಕೆ ಸಾಧ್ಯವಿಲ್ಲ ನಾರಿಮಣಿ? ಗಾಂಡಿವಿ, ಸ್ತ್ರೀಯರೇ, ಈ ಭೂಮಂಡಲಕ್ಕೆ ನಿನ್ನ ಕಾಲ್ಪಿಂಡಿಯನ್ನು ಹಿಡಿದು ದರ್ಧರನೆ ಎಳೆದುಕೊಂಡು ಹೋಗದಿದ್ದರೆ ಈ ಪ್ರಮಿಳೆಯ ಈ ಮಲಯಾಳ ದೇಶದ ನಾರಿಯಾಗಿ ನನ್ನ ಪ್ರಮಿಳೆ ಎಂಬ ನಾಮಾಂಕಿತ ವಿದ್ಯೆಯನ್ನು ಸಾರ್ಥಕ. ಎಲೆ ಅರ್ಜುನ, ಸ್ತ್ರೀಯರೇ, ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ರೀತಿಯಾಗಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಏ ಮೈಕೋ, ಕೆಲವು ಪ್ರದ್ಯುಮ್ಮ, ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ ನಿಲ್ಲಲೇ ಬಳ್ಳೆ. ಅರ್ಜುನ, ಈ ದೇವಿ ಭಕ್ತರಾದ ಪ್ರಮಿಳೆಯ ಸಂಗಡ ಯುದ್ಧ ಮಾಡುವುದು ಈಗ ಮಾತ್ರ ನಿನ್ನಿಂದ ಸಾಧ್ಯವಿಲ್ಲ. ನೀನಾಗ ತಳಮಳಗೊಳ್ಳುವ
ಪ್ರಮಿಳೆಯನ್ನು ವಿವಾಹವಾಗ ಇದರಿಂದ ನಿನಗೆ ಬಹು ಪ್ರಯೋಜನ. ಸಂದೇಹವಿಲ್ಲದ ವರಿಸು ಪಾಠ. ಈ ಪ್ರಮಿಳೆಯನ್ನು ಬಿಟ್ಟು ಕೆಡಬೇಡ ನೀನು ವ್ಯರ್ಥ. ಅಯ್ಯೋ ಶಿವ ಶಿವ, ಈಗ ನಾನು ಏನು ಮಾಡಲಿ? ಆಕಾಶವಾಣಿಯು ಹೀಗೆ ನುಡಿದ ಮೇಲೆ ಈ ಪ್ರಮಿಳೆಯನ್ನು ವಿವಾಹ ಮಾಡಿಕೊಳ್ಳಲೇಬೇಕಾಯಿತು. ಇರಲಿ ಪ್ರಮಿಳೆ ಇರಲಿ. ಸದ್ಯಕ್ಕೆ ಯುದ್ಧ ನಿಲ್ಲಿಸಿ ಆಕಾಶವಾಣಿಯ ನಂಬಿಕೆಯಿಂದ ನಿನ್ನನ್ನು ಲಗ್ನ ಮಾಡಿಕೊಳ್ಳುವನು ಸುಂದರಿ. ಯುದ್ಧವನ್ನು ನಿಲ್ಲಿಸು ಕಂಪು ಕಂದರೆ. ಈಗ ಗೊತ್ತಾಯಿತೆ ಈ ನಾರಿಯ ಸಾಮರ್ಥ್ಯ ಏನೆನ್ನುವುದು. ಇದುವರೆಗೆ ಆ ರೀತಿ ವಿಧಿಲಿಖಿತವಿತ್ತು ಸ್ತ್ರೀಯರೇ. ನಾನು ಎಷ್ಟು ಹೇಳಿದರೂ ನೀನು ಕೇಳಲಿಲ್ಲ. ಆ ಪರಿಸ್ಥಿತಿ ಆ ತರ ಇತ್ತು ಸ್ತ್ರೀಯರೇ. ಈಗ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದಲ್ಲ, ನನಗೆ ಬೇಕಾಗಿಲ್ಲ ಎಂದು ಹೇಳಿದನಲ್ಲ. ಗುಡಾರ್ ಗೋಪಾಲ್ ಅವರು ಮಂಜಮ್ಮಗೆ 100 ರೂಪಾಯಿ ನೀಡಿರುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ವೀರ ನಾರಿಯಳಾದ ಪರಮ ಸುಂದರಿ, ನಿನ್ನ ಕಾರ್ಯಕ್ಕೆ ಮೆಚ್ಚಿ ನಾನು ಭ್ರಾಂತನಾಗಿರುವೆನು. ಹೌದೇ? ಇನ್ನು ನಮ್ಮ ಅಂತಃಪುರಕ್ಕೆ ಸಂತೋಷವಾಗಿದ್ದೇವೆ. ಬಳಿರೇ ಬಳಿರೇ ಎಲ್ಲ ಋಷಿಕೇತು ಪ್ರದ್ಯುಮ್ನಾದಿಗಳಿರ. ಇನ್ನು ಈ ಮಲಯಾಳ ದೇಶವನ್ನು ಜಯಿಸಿದಂತಾಯಿತು. ಕುದುರೆ ಮುಂದಕ್ಕೆ ಹೋಯಿತು. ಅದರ ಹಿಂದೆ ನಾವುಗಳು ಹೋಗಲು ನಿಮ್ಮ ನಿಮ್ಮ ರಥಗಳಲ್ಲಿ ಅತಿ ವೇಗದಿಂದ ರಥವನ್ನು ಬಿಡಲು ಸಿದ್ಧರಾಗಿರ ಕಂಡಿರ ಋಷಿಕೇತು ಪ್ರದ್ಯುಮ್ನಾದಿಗಳಿರ. ನಿನ್ನ ಇಚ್ಛೆ ಇಂಥವರೇ ಅರ್ಜುನ. ಕಾಂತಿ, ನೀನು ಹೇಳಿದಂತೆ ನಾನು ಹೇಳಿದಂತೆ ನೀನು ಏನು ಮಾಡುವೆ? ಧರ್ಮರಾಯನ ಬಳಿಗೆ ಹೋಗಿ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತಿಯಾಗುವೆ. ನೀನು ಬಂದ ಮೇಲೆ ವಿವಾಹವೆವು ಸುಂದರ ಸ್ತ್ರೀಯಳೇ. ಆದ್ದರಿಂದ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆವು. ಈ ಪೀಠವನ್ನು ಅಲಂಕರಿಸಿ. ನಿನ್ನಿಷ್ಟದಂತಾಗಲಿ ಪ್ರಾಣಕಾಂತೆ. ಮಾಸ್ ಅವರು ಮಂಜಮ್ಮನಿಗೆ 100 ರೂಪಾಯಿ ನೀಡಿರುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮಂಗಳದ ಮಂಗಳದ ಈ ಸುದಿನ ಮಧುರವಾಗಲಿ. ನಮ್ಮೊಲುಮೆ ಮನೆಯು ನಂದಾದೀಪವಾಗಲಿ. ಅನುರಾಗದ ರಾಗಮಾಲೆ ನಿಮ್ಮರಾಗಲಿ. ಅಪಸರದ ಛಾಯೆ ಎಂದು ಕಾಣದಾಗಲಿ.
ರೋಹಿ ಅವರು ಮಂಜುಳಕ್ಕನವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ವಿಟ್ಟೋಜಿ ರಾಮಂಜನ ಅಣ್ಣನವರು 3 ಕೂಡಿಗೆ 3 ಸ್ತ್ರೀಯ ಪಾತ್ರರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ಕೂಡ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಬಬ್ರುವಾಹನ ಶ್ರೀಶರಣಪ್ಪನವರು ವೇದಿಕೆ ಮೇಲೆ ಕೂತ್ಕೋಬೇಕು. ಸೋಮು ಅವರು ಕೂಡ ವೇದಿಕೆ ಮೇಲೆ ಕೂತ್ಕೋಬೇಕಂದ ವಿನಂತಿ. ಸೋಮು ಅವರು, ತೇಜ ವೀರೇಶ್ ಅವರು ಕೂಡ ಈ ವೇದಿಕೆ ಮೇಲೆ ಬರ್ಬೇಕಂದ ವಿನಂತಿ. ವೀರೇಶ್ ಅಣ್ಣನವರು, ಈಶ್ವರಣ್ಣನವರು 500 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಆ ಮಾಸ್ಟರ್ ಸ್ವೀಕರಿಸಬೇಕಂದ ವಿನಂತಿ. ಈ ಆಟಕ್ಕೆ ಕಲಾವಿದರನ್ನು ಮೆಚ್ಚಿ ಬಬ್ರುವಾಹನ ಬಂದ